ಪರೀಕ್ಷೆಗೆ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಆಗಸ್ಟ್ನ ಮೊದಲನೇ ವಾರದ ಕರೆಂಟ್ ಅಫೇರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಈಗಾಗಲೇ ನಾವು ಜೂನ್ ಮತ್ತು ಜುಲೈ ತಿಂಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ರೆಕಾರ್ಡ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀವಿ. ಸೊ ನೀವು ಅಲ್ಲಿ ವಿಸಿಟ್ ಮಾಡಿ ಕಂಪ್ಲೀಟ್ ವಿಡಿಯೋನ ನೋಡ್ಬೋದು. ಓಕೆ, ಮೊದಲನೇದಾಗಿ ಉತ್ತರಾಖಂಡದಲ್ಲಿ ನಡೆದಂತಹ ಕ್ಲೌಡ್ ಬಸ್ಟ್ ಏನಥವಾ ಮೇಘ ಸ್ಫೋಟ ಅಂತ ಏನು ಕರಿತೀವಲ್ಲ, ಮೇಘ ಸ್ಫೋಟ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಾಗಿದೆ ಅಂತಂದ್ರೆ ಅಲ್ಲಿ ಕ್ಲೌಡ್ ಬಸ್ಟ್ ಅನ್ನೋದು ವೆರಿ ಕಾಮನ್ ಥಿಂಗ್. ಫ್ಲಡ್ ಆಗುವಂಥದ್ದು, ಕ್ಲೌಡ್ ಬಸ್ಟ್ ಆಗುವಂಥದ್ದು ತುಂಬ ಕಾಮನ್ ಆಗುವಂಥದ್ದು. ಈಗ ರೀಸೆಂಟಾಗಿ ಒಂದು 2 days ಬ್ಯಾಕ್ ಆಗಿದೆ. ಸುಮಾರು ಜನ ಅದ್ರಲ್ಲಿ ಸತ್ತಿದ್ದಾರೆ. 5 ಜನ ಸತ್ತಿದ್ದಾರೆ, 50 ಜನ ಮಿಸ್ಸಿಂಗ್ ಅಂತ ಬರ್ತಾ ಇದೆ. ಮತ್ತೆ ಮಡ್ ಸ್ಲೈಡ್ಸ್, ಫ್ಲಾಶ್ ಫ್ಲಡ್ ಆಗ್ತಾ ಇದೆ. ಸೊ ಇದೆಲ್ಲ ಆಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕ್ಲೌಡ್ ಬಸ್ಟ್ ಅಂದ್ರೆ ಏನು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. IMD ಪ್ರಕಾರ ಇಂಟೆನ್ಸ್, ತುಂಬ ಸ್ಟ್ರಾಂಗ್ ಆಗಿ ಮಳೆ ಒಂದು ಲೋಕಲೈಸ್ಡ್ ಏರಿಯಾದಲ್ಲಿ, ಒಂದು ಲೋಕಲೈಸ್ಡ್ ಜಾಗದಲ್ಲೇ ಡೌನ್ ಪೋರ್ ಆಗಿ ಸಡನ್ ಆಗಿ ಬಂದರೆ, ಫಾರ್ ಎಕ್ಸಾಂಪಲ್ ನೋಡಿ, 100 mm ರೈನು, ಮೋರ್ ದೆನ್ 100 mm ರೈನು 1 ಅವರಲ್ಲಿ ಆದರೆ ಒಂದು 20 ರಿಂದ 30 ಸ್ಕ್ವೇರ್ ಕಿಲೋಮೀಟರ್ ಒಳಗಡೆನೆ ಅದನ್ನ ಕ್ಲೌಡ್ ಬಸ್ಟ್ ಅಂತ ಕರೀತಾರೆ, ಅಥವಾ ಫ್ಲಾಶ್ ಫ್ಲಡ್ ಅಂತಲೂ ಹೇಳ್ಬೋದು. 6 hours ಒಳಗಡೆ ಆದರೆ, ವಿತಿನ್ 6 hours ಒಳಗಡೆ ಏನಾದರೂ ಅಲ್ಲೊಂಥರ ಫ್ಲಡ್ ಕಂಡೀಷನ್ ಏನಾರ ಫಾರ್ಮ್ ಆಯಿತು ಅಂತಂದರೆ ಅದನ್ನು ಫ್ಲಾಶ್ ಫ್ಲಡ್ ಅಂತ ಕರೀತಾರೆ. ಇಷ್ಟೊಂದು ಮಳೆ ಸಡನ್ ಆಗಿ ಏನಕ್ಕೆ ಬರುತ್ತೆ, ಸಡನ್ ಆಗಿ ಹಿಂಗೆ ಅದು ಬಸ್ಟ್ ಆಗುತ್ತೆ. ನಮಗೆ ರೈನಲ್ಲಿ 3 ಥರ ಬರುತ್ತೆ: ಸೈಕ್ಲೋನ್ ರೈನು, ಕನ್ವೆನ್ಷನಲ್ ರೈನು, ಇನ್ನೊಂದು ಬಂದು ಓರೋಗ್ರಾಫಿಕ್ ರೈನ್ ಅಂತ. ಓರೋಗ್ರಾಫಿಕ್ ರೈನ್ ಅಂತಂದ್ರೆ ಪರ್ವತಗಳ ಸಹಾಯದಿಂದ ಆಗುವಂಥದ್ದು. ಅದೇ ರೀತಿ ಪರ್ವತಗಳಿರುವಂಥ ಕಡೆ, ಫಾರ್ ಎಕ್ಸಾಂಪಲ್ ಉತ್ತರಾಖಂಡ ಅಂತ ತಗೊಳ್ಳೋಣ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಾಯ್ಶ್ಚರ್ ಅಂತಂದ್ರೆ ತೇವಾಂಶ ಇರೋಂಥದ್ದು, ನಮ್ಗೆ ಗೊತ್ತು, ಅದೆಲ್ಲ ಸ್ವಲ್ಪ ಹಿಮ ಪ್ರದೇಶ ಇದೆ. ಮತ್ತೆ ಅಲ್ಲಿ ಯಾವಾಗ್ಲೂ ನದಿ ನೀರು ಹರಿತಾನೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಾಯ್ಶ್ಚರ್ ಇರುವಂಥದ್ದು, ಮತ್ತು ಫ್ಲಡ್ಗಳಾಗುವಂಥದ್ದೆಲ್ಲ ವೆರಿ ಕಾಮನ್. ಸೊ ಇದೇನಾಗುತ್ತೆ ಅಂತಂದರೆ ಗಾಳಿ ಬರ್ತಾ ಸ್ವಲ್ಪ ಮಾಯ್ಶ್ಚರ್ ತಂದಿರುತ್ತೆ. ಈ ಮಾಯ್ಶ್ಚರ್ ಏನು ಮಾಡುತ್ತೆ, ಇದನ್ನ ಮೇಲ್ಗಡೆ ಶಿಫ್ಟ್ ಮಾಡ್ತಾ ಕ್ಲೌಡ್ ಫಾರ್ಮ್ ಮಾಡುತ್ತೆ. ಕ್ಯುಮುಲೋ ನಿಂಬಸ್ ಕ್ಲೌಡ್ ಅಂತ ಕರಿತೀವಿ. ಇದು ಫಾರ್ಮ್ ಆಗುತ್ತೆ, ಇನ್ಸ್ಟೆಂಟಾಗಿ ಫಾರ್ಮ್ ಆಗುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂತಂದರೆ ಈ ಕ್ಲೌಡ್ ಫಾರ್ಮ್ ಆದಮೇಲೆ ಇದು ಸ್ವಲ್ಪ ಹೆವಿ ಆಗ್ತಾ ಹೋಗುತ್ತೆ. ಮತ್ತೆ ಈ ಮಾಯ್ಶ್ಚರ್ ಬರ್ತಾ ಇರುತ್ತೆ, ಬಂದು ಇದಕ್ಕೆ ಆ್ಯಡಪ್ ಮಾಡ್ತಾ ಇರುತ್ತೆ, ಮಾಯ್ಶ್ಚರ್ನ ವಾಪಸ್ ಬಿಡ್ತಾ ಹೋಗುತ್ತೆ. ಸ್ವಲ್ಪ ಇದು ಹೆವಿ ಆಗ್ತಾ ಹೋಗುತ್ತೆ ವಾಟರ್ ವೈಪರ್ಸ್ ಒಳಗಡೆ ಇರುವಂಥದ್ದು. ಬಟ್ ಆದರೆ ಏನಾಗುತ್ತೆ ಅಂತಂದರೆ ಇದು ಅಸೆಂಡಿಂಗ್ ವಿಂಡ್ ಇರುತ್ತಲ್ಲ, ಈ ಓರೋಗ್ರಾಫಿಕ್ ಡೈರೆಕ್ಷನ್ ಹೋಗುವಂಥದ್ದು ಅಸೆಂಡಿಂಗ್ ವಿಂಡು, ಇದು ಇಲ್ಲಿರುವಂಥ ಡ್ರಾಪ್ಲೆಟ್ಸ್ನ ಕೆಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಸೊ ಇದು ಕಂಡೆನ್ಸ್ ಆಗಿ ಬಿಡೋದಿಲ್ಲ. ಈ ಕಡೆಯಿಂದ ಒಂದು ಫೋರ್ಸ್ ಆಗ್ತಾ ಇದೆ, ಅಲ್ಲಿ ಹೆವಿ ಆಗ್ತಾ ಅಲ್ಲೊಂದು ಫೋರ್ಸು ಆಗ್ತದೆ. ಒಂಥರ ಬ್ಯಾರಿಯರ್ ಥರ ಕ್ರಿಯೇಟ್ ಆಗಿರುತ್ತೆ. ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ ಅಂತಂದರೆ ಕ್ಲೌಡ್ ತುಂಬ ಹೆವಿ ಆಗಿಬಿಡುತ್ತೆ. ತುಂಬ ಹೆವಿಯಾಗಿ ಇದು ಸಡನ್ ಆಗಿ ಬ್ರೇಕ್ ಆಗುತ್ತೆ. ಬ್ಯಾರಿಯರ್ ಬ್ರೇಕ್ ಆದ ತಕ್ಷಣವೇ ಮೋಡನೇ ಕಳ್ಕೊಂಡು ಬಿದ್ದಂಗೆ ಜೊಪ್ ಅಂತ ಮಳೆ ಬರುತ್ತೆ, ಜಾಸ್ತಿ ಮಳೆ ಬರುತ್ತೆ. ಒಟ್ಟಿಗೆ ಇಡೀ ಮೋಡದಲ್ಲಿರುವಂಥ ಮಳೆ ಒಂದೇ ಜಾಗದಲ್ಲಿ ಬಿದ್ದಂಗೆ ಆಗುತ್ತೆ. ಸೊ ಇದನ್ನು ನಾವು ಕ್ಲೌಡ್ ಬಸ್ಟ್ ಅಂತ ಕರೆಯುವಂಥದ್ದು. ಸೊ ಈ ರೀತಿ ಸಡನ್ ಆಗಿ ಮಳೆ ಬಂದಾಗ ನೋಡಿ, ಇದೆಲ್ಲ ಪರ್ವತ ಇರುವಂಥ ಜಾಗಗಳು. ಸಡನ್ ಆಗಿ ಏನಾಗುತ್ತೆ ಅಂತಂದರೆ ಒಂದು ಲಿಮಿಟ್ವರೆಗೂ ಇಲ್ಲಿ ಮಣ್ಣು ಅಥವಾ ಗಟ್ಟಿ ಇದರಿಂದ ಕೂಡಿರುವಂಥದ್ದಲ್ಲ, ಗ್ಲೇಷಿಯರ್ಸ್ ಅಥವಾ ಮಂಜಿನಿಂದ ಕೂಡಿರುವಂಥ ಲೇಕ್ಗಳು ಫಾರ್ಮ್ ಆಗಿರ್ತವೆ, ಗುಂಡಿಗಳು ಫಾರ್ಮ್ ಆಗಿರ್ತವೆ. ಸಡನ್ ಆಗಿ ಅಷ್ಟು ಮಳೆ ಬಂತು ಅಂತಂದರೆ ಅದನ್ನು ತಡೆಯೋಷ್ಟು ಕೆಪಾಸಿಟಿ ಇರಲ್ಲ. ಆವಾಗ ಆ ಬ್ಯಾರಿಯರ್ಗಳ ಮೇಲೆ ಒತ್ತಡ ಬಿದ್ದು ಸಡನ್ ಆಗಿ ಇವು ಬ್ರೇಕ್ ಆಗ್ತವೆ. ಸೊ ಅವಾಗ ಏನಾಗುತ್ತೆ, ಲೇಕು ಬಸ್ಟ್ ಆಗುತ್ತೆ. ಸೊ ಆಗ ಫ್ಲಡ್ ಆಗುವಂಥ ಸಿಚುವೇಶನ್ಸ್ ಇರುತ್ತೆ. ಸೊ ಈಗ ಉತ್ತರಾಖಂಡ ಆಗ್ಬೋದು, ಜಮ್ಮು ಕಾಶ್ಮೀರ ಆಗ್ಬೋದು, ಅಥವಾ ಇನ್ಯಾವುದೇ ಒಂದು ನಾರ್ತ್ ಈಸ್ಟರ್ನ್ ರೀಜನ್ಗಳಲ್ಲಾಗ್ಬೋದು, ಕ್ಲೌಡ್ ಬಸ್ಟ್ ಆಗೋದು ಇದೇ ರೀತಿಯೇ. ಮುಂದಿನ ಟಾಪಿಕ್ ಹೋಗೋದಾದರೆ ಕೊಲ್ಲಾಪುರಿ ಚಪ್ಪಲಿ ಯಾರಿಗೆ ಸೇರಬೇಕು, GI ಟ್ಯಾಗ್ ಆಗಿರುವಂಥದ್ದು ಯಾರಿಗೆ ಸೇರಬೇಕು ಅನ್ನೋದೊಂದು ಟಗ್ ಆಫ್ ವಾರ್ ನಡೀತಾ ಇತ್ತು. ಅದು ಕರ್ನಾಟಕಕ್ಕೆ ಸೇರಬೇಕಾ ಅಥವಾ ಮಹಾರಾಷ್ಟ್ರಕ್ಕೆ ಸೇರಬೇಕಾ ಅಂತೇಳಿ. ಈಗ ಏನು ಕೋರ್ಟ್ ಕನ್ಫರ್ಮ್ ಮಾಡಿದೆ ಅಂತಂದರೆ ಅದು ಎರಡೂ ಸ್ಟೇಟ್ಗಳಿಗೆ ಸೇರಿದೆ. ಸೊ ಆ 2 ಸ್ಟೇಟ್ಗಳು GI ಟ್ಯಾಗ್ನ ಹೊಂದ್ಬೋದು, ಅವೇ ಪ್ರೊಡ್ಯೂಸ್ ಮಾಡ್ಬೋದು. ಅಂದರೆ ಅವು ಬಿಟ್ಟು ಇನ್ಯಾರಿಗೂ ಅವಕಾಶ ಇರಲ್ಲ. ಫಾರ್ ಎಕ್ಸಾಂಪಲ್ಲು ಮಹಾರಾಷ್ಟ್ರದ ಲಿಟ್ಕಾಮ್, ಕರ್ನಾಟಕದ ಲಿಟ್ಕಾರ್, ಇವೆರಡು ಬಿಟ್ಟು ನೋ ಅದರ್ ಪರ್ಸನ್ ಆರ್ ಅ ಬಾಡಿ ಕ್ಯಾನ್ ರೆಪ್ರೆಸೆಂಟ್ ಕೊಲ್ಲಾಪುರಿ ಚಪ್ಪಲ್ಸ್. GI ಟ್ಯಾಗ್ ಅಲ್ಲಿರುವಂತಹ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಅವರ ಐಡೆಂಟಿಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ, ಅಲ್ಲಿರೋ ಆರ್ಟಿಷಿಯನ್ಸ್ಗಳನ್ನ ವೆಲ್ಫೇರ್ನ ಕಾಪಾಡ್ಕೊಳ್ಳೋದಕ್ಕೆ ಇವೆರಡಕ್ಕೂ ಈಗ GI ಟ್ಯಾಗ್ ಸಿಕ್ಕಿದೆ. ಹೌದು, ಏನು GI ಟ್ಯಾಗ್ ಅಂತಂದರೆ, GI ಟ್ಯಾಗ್ ಅಂತಂದರೆ ಇಟ್ಸ್ ದ ನೇಮ್ ಆರ್ ಅ ಅಸೈನ್ ಟು ದ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ಗೆ ಕೊಟ್ಟಿರ್ತಾರೆ. ಪ್ರಾಡಕ್ಟ್ ಅಂತಂದರೆ ಅದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗ್ಬೋದು, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಡಾರ್ಜಿಲಿಂಗ್ ಟೀ ಆಗ್ಬೋದು ಅಥವಾ ಕೊಲ್ಲಾಪುರಿ ಚಪ್ಪಲಿ ಆಗ್ಬೋದು. ಸೊ ಇದಕ್ಕೆ ಕೊಟ್ಟಿರ್ತಾರೆ. ಇದು ಕೊಟ್ಟರು ಅಂತಂದರೆ ಆ ಒಂದು ಪ್ರಾಡಕ್ಟ್ ಮೇಲೆ ಆ ಒಂದು ಜಾಗದ ಜನ ಮಾತ್ರ ಅಥಾರಿಟಿ ಇರುತ್ತೆ, ಅವ್ರಿಗೆ ಮಾತ್ರ ಪ್ರೊಡ್ಯೂಸ್ ಮಾಡ್ಬೋದಾಗುತ್ತೆ. ಯಾಕಂದರೆ ಅದು ಒರಿಜಿನಾಲಿಟಿ ಏನಿರುತ್ತಲ್ಲ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಆ ಒಂದು ಒರಿಜಿನಾಲಿಟಿನ ಬೇರೆಯವರು ಕಾಪಿ ಮಾಡ್ಕೊಳ್ಳೋವಂಥದ್ದು, ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು, ಡಿಮ್ಯಾಂಡ್ ಇದೆ ಅಂತೇಳಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಟ್ರೇಡ್ಗಳಲ್ಲಿ ಬ್ಲ್ಯಾಕ್ ಮಾರ್ಕೆಟ್ಗಳನ್ನ ಕ್ರಿಯೇಟ್ ಮಾಡೋವಂಥದ್ದು, ಇದೆಲ್ಲ ಯಾವುದು ಆಗಬಾರ್ದು ಅಂತೇಳಿ ಅದಕ್ಕೆ GI ಟ್ಯಾಗ್ನ ಅಸೈನ್ ಮಾಡ್ತಾರೆ. GI ಟ್ಯಾಗ್ನ ಅಸೈನ್ ಮಾಡ್ತಾರೆ. ಯಾವ ಆಧಾರದ ಮೇಲೆ ಅದು ಅಸೈನ್ ಮಾಡ್ತಾರೆ ಅಂತಂದರೆ ಇದಕ್ಕೊಂದು ಸ್ಟ್ಯಾಚ್ಯೂಟ್ ಇದೆ ಅಥವಾ ಶಾಸನಬದ್ಧ ಲೀಗಲ್ ಬ್ಯಾಕ್ ಇದೆ. ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ಆ್ಯಕ್ಟ್ 1999 ಅಂತೇಳಿ ಒಂದು ಆ್ಯಕ್ಟ್ ತಂದಿದ್ದಾರೆ. ಸೊ ಅದರ ಅಂಡರಲ್ಲಿ ಇವ್ರುಗಳಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ನೇಮಿಂಗ್ ಮಾಡಿಬಿಟ್ಟು. ಓಕೆ, ಇದನ್ನು ಯಾರು ಮಾಡ್ತಾರೆ? ಇದನ್ನು ಮಾಡುವಂಥದ್ದು DPIIT ಅಂತೇಳಿ. DPIIT
ಅಂತಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನಲ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ. ಇದು ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕಡೆ ಕೆಲಸ ಮಾಡುತ್ತೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕಡೆ ಬರುತ್ತೆ. ಸೊ ಇದು ಇದನ್ನು GI ಟ್ಯಾಗ್ನ ಮಾನಿಟರ್ ಮಾಡ್ತಿರುತ್ತೆ. ಈ GI ಟ್ಯಾಗ್ನ ರಿಜಿಸ್ಟ್ರಿ ಮಾಡ್ಕೋಬೇಕು ಅಂತಂದರೆ ನಾವು ಚೆನ್ನೈನಲ್ಲಿ ಒಂದು ರಿಜಿಸ್ಟ್ರಿ ಇದೆ, ಅಲ್ಲೋಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಏನು ಮಾಡ್ತಾರೆ ಅಂತಂದರೆ ನಮಗೆ 10 ವರ್ಷ ವ್ಯಾಲಿಡಿಟಿ ಕೊಡ್ತಾರೆ. ಈ ಪ್ರಾಡಕ್ಟ್ನ ನೀವು 10 ವರ್ಷದವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಯಾರದೇ ಒಂದು ಕಾಪಿರೈಟ್ಸ್ ಇಶ್ಯೂ ಇಲ್ಲದೇ, ನಿಮಗೆ ಮಾತ್ರ ಅಥೆಂಟಿಸಿಟಿ ಇರುತ್ತೆ ಅಂತೇಳಿ. ಸೊ ಎಕ್ಸಾಮ್ ದೃಷ್ಟಿನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ ಯಾವುದನ್ನು ಆ್ಯಡ್ ಮಾಡ್ತಾ ಇದ್ರೆ ಇಂಪಾರ್ಟೆಂಟ್ ಆಗ್ತದೆ, ನೋಡ್ಕೊಳ್ಳಿ. ಇನ್ನೊಂದು ಸುದ್ದಿ ಅಂತಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನು ನ್ಯೂ ಬೇಸ್ ಇಯರ್ನ ಪ್ರಪೋಸ್ ಮಾಡಿದೆ. ಅಂದರೆ ಬೇಸ್ ಇಯರ್ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡೋಣ. ಯಾವುದಕ್ಕೆ? ಇನ್ಫ್ಲೇಷನ್ ಮೆಷರ್ ಮಾಡುವಂಥ ಇಂಡಿಸಿಸು ಯಾವುವು? IIP ಆಗ್ಬೋದು, GDP ಆಗ್ಬೋದು, ಮತ್ತು GDP ಡಿಫ್ಲೆಕ್ಟರ್ ಅಂತ ಬರುತ್ತೆ, ಮತ್ತು CPI ಆಗ್ಬೋದು. ಇವುಗಳಿಗೆ ಬೇಸ್ ಇಯರ್ನ ಚೇಂಜ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದೆ. ಏನಿದು ಬೇಸ್ ಇಯರ್ ಅಂತಂದರೆ, ಈಗ ಎಷ್ಟು ಇನ್ಫ್ಲೇಷನ್ ಆಗ್ತಾ ಇದೆ, 2010ರಲ್ಲಿ ಒಂದು ಪ್ರಾಡಕ್ಟ್ಗೆ ಒಂದು ಬೆಲೆ ಇತ್ತು, 2025ರಲ್ಲಿ ಆ ಪ್ರಾಡಕ್ಟ್ಗೆ ಬೆಲೆ ಚೇಂಜ್ ಆಗಿದೆ. ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನ ಮೆಷರ್ ಮಾಡೋದಕ್ಕೆ ಒಂದು ಇಯರ್ ಸೆಟ್ ಮಾಡ್ತೀವಿ ಬೇಸಲ್ಲಿ, ಅದನ್ನು ಬೇಸ್ ಇಯರ್ ಅಂತ ಕರಿತೀವಿ. ಸೊ ಈ ಬೇಸ್ ಇಯರು GDP ಡಿಫ್ಲೆಕ್ಟರ್ಗೂ ಇರುತ್ತೆ, CPIಗೂ ಇರುತ್ತೆ, WPIಗೂ ಇರುತ್ತೆ, IIPಗೂ ಇರುತ್ತೆ. ಸೊ ಅದು ಹಳೇದಿದೆ. ಹಳೇದು ಅಂತಂದರೆ 2011-12 ಇದೆ IIPಗೆ ಮತ್ತು GDPಗೆ, ಮತ್ತು CPIಗೆ ಬಂದು 2012 ಇದೆ. ಸೊ ಇದನ್ನು ಹೊಸದಾಗಿ ಪ್ರಪೋಸ್ ಮಾಡ್ತಾ ಇದ್ದಾರೆ. IIPಗೆ ಬಂದು 2022-2023 ತರೋಣ, GDPಗೆ ಬಂದು 2022-23 ತರೋಣ, CPIಗೆ 24 ತರೋಣ ಅಂತೇಳಿ ಪ್ರಪೋಸ್ ಮಾಡ್ತಾ ಇದ್ದಾರೆ. ಎಕ್ಸಾಮ್ ದೃಷ್ಟಿನಲ್ಲಿ ಒಂದು ಇನ್ಫ್ಲೇಷನ್ ಯಾವುದನ್ನು ಇಂಡೆಕ್ಸ್ ಓದೋಣ, CPI ಬಗ್ಗೆ ಓದೋಣ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇಲ್ಲೇನಂತಂದರೆ ಬೆಲೆ ಹಣದುಬ್ಬರ ಏನಾಗುತ್ತಲ್ಲ, ಬೆಲೆ ಏರಿಕೆ ಅಥವಾ ಇನ್ಫ್ಲೇಷನ್, ಅದನ್ನು ಕನ್ಸ್ಯೂಮರ್ ಏನು ಕನ್ಸ್ಯೂಮ್ ಮಾಡ್ತಾನಲ್ಲ ಆ ಮಟ್ಟದಲ್ಲಿ ಇದು ಮಾಡ್ತಾರೆ. ಇದು ರೀಟೇಲ್ ಪ್ರೈಸ್ ಇಂಡೆಕ್ಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನೋಡ್ತಾ ಹೋಗೋಣ. ರೀಟೇಲ್ ಇನ್ಫ್ಲೇಷನ್ ಆಗುತ್ತೆ. ಇದು ಮೇಜರ್ಲಿ ಬಂದು ಜಾಸ್ತಿ ಇದರಲ್ಲಿ ಇನ್ವಾಲ್ವ್ ಆಗುವಂಥ ಥಿಂಗ್ಸ್ ಏನಂತಂದರೆ ಫುಡ್ಡು, ಹೌಸಿಂಗು, ಮಿಸೆಲಿನಿಯಸ್ಸು ಈ ಥರದವು ಬರ್ತವೆ. ಇದನ್ನು ರಿಲೀಸ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ನು. ಪ್ರೆಸೆಂಟ್ಲಿ ಇದ್ರ ಬೇಸ್ ಇಯರ್ ಬಂದು 2012 ಇದೆ. ಈಗ 2025ರಲ್ಲಿ ಏನಾದರೂ ಬೆಲೆ ಏರಿಕೆ ಆಗ್ತಾಯಿದೆ ಅಂತಂದರೆ 2012ನ್ನ ರೆಫರೆನ್ಸ್ ತೊಗೊಂಡೆ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಡಿಫ್ರೆನ್ಸ್ ತೊಗೊಂಡು. ಸೊ ಹಾಗಾಗಿ ಬೇಸ್ ಇಯರ್ ಬಂದು 2012 ಇದೆ. ಆಮೇಲೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಏನು ರಿಲೀಸ್ ಮಾಡುತ್ತಲ್ಲ ಅದು CPI ಬಂದು ಕಂಬೈನ್ಡ್ ಅಂತ ಬರುತ್ತೆ, ರೂರಲ್ಲು ಅರ್ಬನ್ನು ಕಂಬೈನ್ಡ್ ಅಂತೇಳಿ. ಇದನ್ನು RBI ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದನ್ನು ರಿಲೀಸ್ ಮಾಡುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ವರ್ಕರು, ಅಗ್ರಿಕಲ್ಚರ್ ಲೇಬರು, ರೂರಲ್ ಲೇಬರ್ಸ್ ಅಂತ. ಇದನ್ನು ರಿಲೀಸ್ ಮಾಡುವಂಥದ್ದು ಲೇಬರ್ ಮಿನಿಸ್ಟ್ರಿ. ನೆನ್ಪಿಟ್ಕೋಬೇಕಾಗುತ್ತೆ, ಲೇಬರ್ ಬ್ಯೂರೋ. ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ನೋಡಿ, ಇದು ಇನ್ನೊಂದು ಸುದ್ದಿ ಏನಂತಂದರೆ ಸ್ಪೇಸ್ ಎಕ್ಸ್ ಬಗ್ಗೆ. ನಾವು ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಬಗ್ಗೆ ಸಾಕಷ್ಟು ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸ್ಟಾರ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಸ್ಪೇಸ್ ಎಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೇನು ಮಾಡಿದೆ ಅಂತಂದರೆ ಈ ಸಲ ಇನ್ನೊಂದು ಅಚೀವ್ಮೆಂಟ್ ಮಾಡಿದೆ. ಕೇವಲ 15 ಗಂಟೆಗಳಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ 4 ಜನ ಯಾತ್ರಿಗಳನ್ನ ಕೆನಡಿ ಸ್ಟೇಷನ್ ಅಂದರೆ ನಾಸಾದ ಕೆನಡಿ ಸ್ಪೇಸ್ ಸ್ಟೇಷನಿಂದ ಲಾಂಚ್ ಮಾಡಿ ಬರೀ 15 ಅವರ್ಗಳಿಗೆ ISSಗೆ ರೀಚ್ ಮಾಡಿಸಿದೆ. ಓಕೆ, ಏನಿದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ಏನು ಮಾಡ್ತಾರಲ್ಲಿ? ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ಹ್ಯಾಬಿಟೇಬಲ್ ಆರ್ಟಿಫಿಷಿಯಲ್ ಸೆಟಲೈಟ್ಸ್ ಅಂತ. ಅಂದರೆ ಅಲ್ಲಿ ನೀವು ಹೋಗಿ ಜೀವಿಸ್ಬೋದು ಅನ್ನೋ ಥರ ಆರ್ಟಿಫಿಷಿಯಲ್ ಸೆಟಲೈಟ್. ಅದು ಮಾನವ ನಿರ್ಮಿತ ಒಂದು ಉಪಗ್ರಹ ಅಂತ ಹೇಳ್ಬೋದು. ಇದನ್ನು ಎಲ್ಲಿ ಲಾಂಚ್ ಮಾಡ್ತಾರೆ ಅಂತಂದರೆ 370ರಿಂದ 460 ಕಿಲೋಮೀಟರ್ ಎತ್ತರದಲ್ಲಿರುವಂಥ, ಭೂಮಿಯಿಂದ 370ರಿಂದ 460 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಲೋ ಅರ್ತ್ ಆರ್ಬಿಟಲ್ಲಿ ಇದನ್ನು ಪ್ಲೇಸ್ ಮಾಡಿದ್ದಾರೆ. ಯಾರು ಇದನ್ನು ಪ್ಲೇಸ್ ಮಾಡಿದವರು? ಇದು ಪಾರ್ಟ್ನರ್ಶಿಪ್ಪಲ್ಲಿ ನಡೆದಿರುವಂಥದ್ದು. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ನಾಸಾ, ಜಾಕ್ಸಾ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ರಾಸ್ಮಾಸ್ಕಾಸ್, ಇವು 4 ಸೇರಿ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನ ಲಾಂಚ್ ಮಾಡಿದ್ದಾರೆ. ಏನಕ್ಕೆ, ಯಾವ ಉದ್ದೇಶಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ ಅಂತಂದರೆ ಮುಂದೆ ಈ ಜಾಗದಲ್ಲಿ ಒಂದು ಮೈಕ್ರೋ ಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಆಗುವಂಥದ್ದು. ನಾಳೆ ಏನಾದರೂ ಸ್ಪೇಸ್ ವಾಕ್ ಅಂತದೆಲ್ಲ ಮಾಡ್ತಾರೆ, ಅಥವಾ ಎಲ್ಲಾದರೂ ಬೇರೆ ಕಡೆ ಮಂಗಳಕ್ಕೆ ಅಥವಾ ಚಂದ್ರನಿಗೆ ಗಗನಯಾನಿಗಳು ಕಳಿಸ್ತಾರೆ ಅಂತಂದರೆ ಅಲ್ಲಿ ಯಾವ ರೀತಿ ಎಕ್ಸ್ಪೆರಿಮೆಂಟ್ಗಳು ವರ್ಕ್ ಆಗುತ್ತೆ ಅನ್ನೋದು ಐಡಿಯಾ ಇರಬೇಕು ಇನ್ ಇಯರಲ್ಲೇ. ಸೊ ಅದಕ್ಕೋಸ್ಕರ ಮಾಡ್ತಿರುವಂಥದ್ದು ಮೈಕ್ರೋ ಗ್ರಾವಿಟಿ ಎಕ್ಸ್ಪೆರಿಮೆಂಟ್ ಆಗ್ಬೋದು. ಆಮೇಲೆ ಹ್ಯೂಮನ್ ಹೆಲ್ತ್ ವೇರಿಯೇಷನ್ಸು ಅಥವಾ ಅದ್ರ ಬಗ್ಗೆ ಸ್ಟಡಿ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗ್ಬೋದು. ಆಮೇಲೆ ಲಾಂಗ್ ಡ್ಯೂರೇಷನಲ್ಲಿ ಸ್ಪೇಸ್ ಫ್ಲೈಟ್ ಇತ್ತು ಅಂತಂದರೆ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ವೇರಿಯೇಷನ್ಸ್ ಆಗುತ್ತೆ, ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ನಮಗೆ ಇಲ್ಲಿ ಒಂದು ಪ್ರೋಟೋಟೈಪ್ ಥರ. ಸೊ ಅದಕ್ಕೋಸ್ಕರ ಅಂತಲೇ ಲಾಂಚ್ ಮಾಡಿರೋವಂಥದ್ದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಹೌದಾ, ಇದೇ ಥರದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್ ಇಂಡಿವಿಜುವಲ್ ಆಗಿ ಯಾವುದೂ ಇಲ್ವಾ ಅಂತಂದರೆ ಹೌದು, ತೊಗೊಂಡಿದ್ದಾರೆ. ಸಲ್ಯೂಟ್ ಅಂತೇಳಿ ರಷ್ಯಾ ಒಂದು ಲಾಂಚ್ ಮಾಡಿದೆ. ಆಮೇಲೆ ತಯಾಂಗಾಂಗ್, ಇದು ಕೇಳಿದ್ದಾರೆ ಆಲ್ರೆಡಿ, ಚೈನಾ ತಯಾಂಗಾಂಗ್ ಅನ್ನೋವಂಥ ಒಂದು ಸ್ಪೇಸ್ ಸ್ಟೇಷನ್ನ ಸ್ವಂತವಾಗಿ ಲಾಂಚ್ ಮಾಡಿದೆ. ನಾವು ಇಂಡಿಯಾದಲ್ಲಿ ಕೂಡ ನಾಸಾ ಇಸ್ರೋನವರು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅದರ ಹೆಸರು ಒಂದು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತೇಳಿ. ಅದರ ಒಂದು ಕಾರ್ಯ 2028ಕ್ಕೆ ಪ್ರಾರಂಭ ಆಗುತ್ತೆ. ಫಸ್ಟ್ ಮಾಡ್ಯೂಲು 28ಕ್ಕೆ ಶುರು ಮಾಡ್ತಾ ಇದೀವಿ. 2035 ನಮ್ಮದೇ ಆದಂಥ ಒಂದು ಸ್ಪೇಸ್ ಸ್ಟೇಷನ್ನ ತಗೋಬೇಕು ಅಂತೇಳಿ ಅಥವಾ ಕಟ್ಟಬೇಕು ಅಲ್ಲಿ ಅಂತೇಳಿ ಈಗ ಆಲ್ರೆಡಿ ಗುರಿ ಇಟ್ಕೊಂಡಿದ್ದೀವಿ.
ಮುಂದಿನ ಒಂದು ಟಾಪಿಕ್ ಹೋಗೋಣ. ನ್ಯೂಸಲ್ಲಿ ನಾವು ಪದೇ ಪದೇ ಒಂದು ಟರ್ಮ್ನ ಓದ್ತಾ ಇರ್ತೀವಿ, ಗ್ಲೋಬಲ್ ಸೌತ್ ಅಂತೇಳಿ. ಗ್ಲೋಬಲ್ ನಾರ್ತ್, ಗ್ಲೋಬಲ್ ಸೌತ್ ಅಂತಂದ್ರೆ ಇಕ್ವಿಟೋರಿಯಲ್ನ ಹಾಕಿ ಈಕ್ವಲ್ ಆಗಿ ಡಿವೈಡ್ ಮಾಡುವಂಥದ್ದಲ್ಲ. ಗ್ಲೋಬಲ್ ಸೌತ್ ಅನ್ನೋ ಪದ ಈಗ ಜಿಯೋಗ್ರಫಿಕಲ್ ಟರ್ಮ್ ಅಲ್ಲ, ಬದಲಾಗಿ ಅದು ಪೊಲಿಟಿಕಲ್ ಟರ್ಮ್ ಅಥವಾ ಎಕನಾಮಿಕಲ್ ಟರ್ಮ್ ಅಂತ ಹೇಳ್ಬೋದು. ಅದು ಜಿಯೋಗ್ರಫಿಕಲ್ ಟರ್ಮ್ ಅಲ್ಲ ಗ್ಲೋಬಲ್ ಸೌತ್ ಅನ್ನೋದು. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಸ್ಟೇಟ್ಮೆಂಟ್ ವೈಸಲ್ಲಿ ಕೊಟ್ಟಾಗ ಅದನ್ನೇ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಇರುತ್ತೆ. ಯಾಕೆ ಅಂತಂದರೆ ಈ ಗ್ಲೋಬಲ್ ಸೌತ್ ಅನ್ನೋದು ಡೆವಲಪಿಂಗ್ ಕಂಟ್ರೀಸ್ನ ರೆಕಮೆಂಡ್ ಮಾಡುವಂಥದ್ದು. ಇಲ್ಲಿ ನೋಡಿ ಗ್ಲೋಬಲ್ ಸೌತ್ ಹೆಂಗಿದೆ ಅಂತೇಳಿ. ಸೊ ಕಂಪ್ಲೀಟ್ ಆಫ್ರಿಕಾನ ಗ್ಲೋಬಲ್ ಸೌತ್ಗೆ ಹಾಕಿದ್ದೀವಿ. ಮತ್ತು ಸೌತ್ ಏಷ್ಯಾ, ಈಗ ಆಸ್ಟ್ರೇಲಿಯಾ ಇವೊಂದು ಇದು ಸೌತಲ್ಲಿ ಇದ್ರೂ ಕೂಡ ಅದನ್ನು ಗ್ಲೋಬಲ್ ಸೌತ್ ಅಂತ ಕನ್ಸಿಡರ್ ಮಾಡಲ್ಲ, ಇದನ್ನ ಗ್ಲೋಬಲ್ ನಾರ್ತ್ ಅಂತಲೇ ಕರಿತೀವಿ, ಹೌದಲ್ವಾ? ಸೊ ಹಾಗಾಗಿ ಇದೊಂದು ಎಕನಾಮಿಕಲ್ ಟರ್ಮ್, ಇದು ಜಿಯೋಗ್ರಫಿಕಲ್ ಟರ್ಮ್ ಅಲ್ಲ. ಇದನ್ನ ಡೆವಲಪ್ ಮಾಡಬೇಕು ಅಂತೇಳಿ ಇಂಡಿಯಾ ಲೀಡಲ್ಲೇ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ವಿ UN ಜೊತೆ ಸೇರಿಕೊಂಡು. ಆ ಪ್ರೋಗ್ರಾಮ್ ಹೆಸರು ಬಂದೇನೆ ಇಂಡಿಯಾ UN ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಅಂತ. ಇಂಡಿಯಾ UN ಗ್ಲೋಬಲ್ ಕೆಪಾಸಿಟಿ ಬಿಲ್ಡಿಂಗ್ ಇನಿಷಿಯೇಟಿವ್ ಅಂತೇಳಿ ಅದರ ಒಂದು ಫಸ್ಟ್ ಸೆಟ್ನ ಲಾಂಚ್ ಮಾಡಿದ್ದೀವಿ. ಏನಿದ್ರ ಉದ್ದೇಶ ಅಂತಂದರೆ SDG ಗೋಲ್ ಇರುತ್ತಲ್ಲ, SDG ಗೋಲ್ ಡೆವಲಪ್ಮೆಂಟ್ಗೆ ಅಂತಲೇ ಮಾಡ್ಕೊಂಡಿರ್ತ ಸುಸ್ಥಿರ ಅಭಿವೃದ್ಧಿ ಗುರಿಗಳು SDG, ಅದನ್ನು ಎಲ್ಲ ಡೆವಲಪಿಂಗ್ ಕಂಟ್ರೀಸ್ಗಳು ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡೋವಂಥದ್ದು, ಇಂಡಿಯಾ ಲೀಡ್ ತೊಗೊಂಡು ಮಾಡೋವಂಥದ್ದು ಈ ಇನಿಷಿಯೇಟಿವ್ನಲ್ಲಿ ಇರೋವಂಥದ್ದು. ಏನು ಮಾಡಿದ್ದೀವಿ ಹಿಂಗಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ರೈಸ್ ಫೋರ್ಟಿಫಿಕೇಶನ್ ಮಾಡೋವಂಥದ್ದು ಅಥವಾ ಸಪ್ಲೈ ಚೈನ್ ಇಂಪ್ರೂವ್ ಮಾಡೋವಂಥದ್ದು. ಎಲ್ಲಿ? ನೇಪಾಳಲ್ಲಿ. ವಿ ಆರ್ ಗೋಯಿಂಗ್ ಝೋನ್ ಬೈ ಝೋನ್ ಅಥವಾ ನೇಷನ್ ಬೈ ನೇಷನ್ ಹೋಗ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಜಾಂಬಿಯಾ ಮತ್ತು ಲಾವೋಸು, ಇಲ್ಲೇನು ಮಾಡ್ತಾ ಇದೀವಿ, ಹೆಲ್ಪ್ ಆಫ್ ಪ್ಲಾಟ್ಫಾರ್ಮ್ಗಳನ್ನ ಡಿಜಿಟಲ್ ರೂಪಕ್ಕೆ ತರುವಂಥದ್ದು ಆಗ್ಬೋದು. ಆಮೇಲೆ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ, ಇಲ್ಲೇನು ಮಾಡ್ತಾ ಇದೀವಿ ನಾವು, ಸೆನ್ಸಸ್ ಪ್ರಿಪರೇಷನ್ ಮಾಡುವಂಥದ್ದು, ಅಂದರೆ ಪಾಪ್ಯುಲೇಷನ್ಗೆ ಹ್ಯೂಮನ್ ಡೆವಲಪ್ಮೆಂಟ್ಗೆ ಒತ್ತು ಕೊಡುವಂಥದ್ದು. ಆಮೇಲೆ ಒಕೇಶನಲ್ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಸೌತ್ ಸುಡಾನ್ಗೆ. ಸೊ ಇದಂದರೆ ನಾವು ಮತ್ತು UN ಏಜೆನ್ಸಿಗಳು ಜೊತೆಯಾಗಿ ಮಾಡ್ತಿರುವಂಥದ್ದು. ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಬೇಕು ಅಂತಂದರೆ ಇಂಡಿಯಾ ಮತ್ತು ಯುನೈಟೆಡ್ ನೇಷನ್ ಡೆವಲಪಿಂಗ್ ಕಂಟ್ರೀಸ್ಗೆ ಹೆಲ್ಪ್ ಮಾಡ್ತಿರೋವಂಥದ್ದು. ಡೆವಲಪಿಂಗ್ ಕಂಟ್ರೀಸ್ ಇಸ್ ನಥಿಂಗ್ ಬಟ್ ಗ್ಲೋಬಲ್ ಸೌತ್ಗೆ. ಏನಕ್ಕೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ರೀಚ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಆಮೇಲೆ ಇಂಡಿಯಾದು ಒಂದು ಪ್ರೋಗ್ರಾಮ್ ಇದೆ, ಇದಕ್ಕೆ ಅಂತಲೇ ತಂದಿರುವಂಥದ್ದು ITEC ಪ್ರೋಗ್ರಾಮ್ ಅಂತ, ಅಂದರೆ ಇಂಡಿಯನ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ. ಇಲ್ಲೇನು ಮಾಡ್ತೀವಿ ಅಂತಂದರೆ ಈ ಪ್ಲಾಟ್ಫಾರ್ಮ್ಗೆ ಸುಮಾರು 160 ದೇಶಗಳಲ್ಲಿ ಎಕ್ಸ್ಪರ್ಟ್ಗಳನ್ನ ಕರೆಸಿ ಸ್ಪೆಷಲೈಸ್ಡ್ ಕೋರ್ಸ್ಗಳನ್ನ ಟ್ರೈನ್ ಮಾಡೋವಂಥದ್ದು. ಈಗ ಯಾವುದಾದ್ರೂ ವೊಕೇಶನಲ್ ಟ್ರೈನಿಂಗ್ ಆಗ್ಬೋದು, ಹೆಲ್ತ್ ಸೆಕ್ಟರ್ ಆಗ್ಬೋದು, ಎಜುಕೇಷನ್ ಸೆಕ್ಟರ್ ಆಗ್ಬೋದು, ಎಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಆ ರಿಸೋರ್ಸಸ್ನ ಅಲೋಕೇಟ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದರೆ ಈ ಪ್ರೋಗ್ರಾಮ್ನ ಇಂಡಿಯಾದಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದೆಯಲ್ಲ, ಅದು ಟೇಕ್ ಓವರ್ ಮಾಡ್ತಿರುವಂಥದ್ದು. ಅದು ಇನ್ಚಾರ್ಜ್ ತಗೊಂಡು ನೋಡಲ್ ಮಿನಿಸ್ಟ್ರಿ ಥರ ವರ್ಕ್ ಮಾಡ್ತಾ ಇರೋವಂಥದ್ದು. ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈ ವಾರ ನಾವು ಪದೇ ಪದೇ ಸುದ್ದಿನಲ್ಲಿ ನೋಡ್ತಿರುವಂಥದ್ದು ಏನಂತಂದರೆ ವಾಲ್ಕನೋ ಎರಪ್ಟ್ ಆಗುವಂಥದ್ದು, ಅರ್ಥ್ಕ್ವೇಕ್ ಎರಪ್ಟ್ ಆಗುವಂಥದ್ದು ಇದೇ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಿ, ಎಲ್ಲಿ ಆಗ್ತಿದೆ ಅಂತಂದರೆ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಇದೆಯಲ್ಲ, ಅಂದರೆ ಪೆಸಿಫಿಕ್ ಪ್ಲೇಟು ಮತ್ತು ಯುರೇಷಿಯನ್ ಪ್ಲೇಟು ಮತ್ತು ಅಮೇರಿಕನ್ ಪ್ಲೇಟು, ಈ ಜಾಗಗಳ ಕನ್ವರ್ಜ್ ಆಗುವಂಥದ್ದು. ಅಂದರೆ ಈ ಪ್ಲೇಟು ಪೆಸಿಫಿಕ್ ಪ್ಲೇಟ್ ಏನಿದೆಯಲ್ಲ, ಈ ಪೆಸಿಫಿಕ್ ಪ್ಲೇಟ್ ಏನಾಗ್ತಾ ಇದೆ, ಅಪ್ವರ್ಡ್ ಮೂವ್ ಆಗ್ತಾ ಇದೆ. ಈ ಒಂದು ಯುರೇಷಿಯನ್ ಪ್ಲೇಟ್ ಆಗ್ಬೋದು ಅಥವಾ ಅಮೇರಿಕನ್ ಪ್ಲೇಟ್ ಆಗ್ಬೋದು, ಇವುಗಳ ಜೊತೆ ಮರ್ಜ್ ಆಗ್ತಾ ಇದೆ, ಕನ್ವರ್ಜ್ ಆಗ್ತಾ ಇದೆ. ಇದನ್ನು ಏನಂತ ಕರಿತೀವಿ ಅಂತಂದರೆ ಕನ್ವರ್ಜಿಂಗ್ ಬೌಂಡ್ರೀಸ್ ಅಂತ ಕರಿತೀವಿ. ಇದನ್ನೇ ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತಲೂ ಕರೆಯುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ, ನಾವು ಪ್ಲೇಟ್ ಟೆಕ್ಟಾನಿಕ್ ಥಿಯರೀಸ್ನಲ್ಲಿ ಓದಿರ್ತೀವಿ, ಒಂದು ಪ್ಲೇಟು ಇನ್ನೊಂದು ಪ್ಲೇಟು ಜೊತೆ ಕೊಲೈಡ್ ಆಗ್ತಾ ಇದೆ ಅಂತಂದರೆ ಇದು ಸಬ್ಮರ್ಜ್ ಆಗುತ್ತೆ. ಸಬ್ಮರ್ಜ್ ಆದಾಗ ಏನಾಗುತ್ತೆ, ಇಲ್ಲಿ ಬಿನೀತ್ ಅಂದರೆ ಕೆಳಗಡೆ ಇರೋಂಥ ಮಾಗ್ಮಾ ಏನು ಒಂದು ಲೊಕೇಶನ್ ಇರುತ್ತಲ್ಲ ಅಥವಾ ವೇನ್ ಇರುತ್ತಲ್ಲ, ಇದು ಡಿಸ್ಟರ್ಬ್ ಆಗುತ್ತೆ. ಅಥವಾ ಇಲ್ಲಿ ಸಡನ್ನಾಗಿ ಎನರ್ಜಿ ರಿಲೀಸ್ ಆಗುತ್ತೆ. ಇಲ್ಲಿ ಏನಾದರೂ ಎನರ್ಜಿ ಸಡನ್ನಾಗಿ ರಿಲೀಸ್ ಆಯಿತು ಅಂತ ಅಂದ್ಕೊಳ್ಳೋಣ, ಸಡನ್ನಾಗಿ ರಿಲೀಸ್ ಆದರೆ ಇಲ್ಲಿ ಅರ್ಥ್ಕ್ವೇಕ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಇನ್ನೂ ಡೀಪಾಗಿ ಹೋಗಿ ಆ ವೇನ್ಸ್ ಏನಾದ್ರು ಟಚ್ ಆಯಿತು ಮಾಗ್ಮಾದು ಅಂತಂದರೆ ಅದು ಈ ಮಾಗ್ಮಾ ಎರಪ್ಟ್ ಆಗುತ್ತೆ, ವಾಲ್ಕೆನೋ ಕ್ರಿಯೇಟ್ ಆಗುತ್ತೆ. ಸೊ ಅದೇ ಆಗ್ತಾ ಇರೋವಂಥದ್ದು ಇಲ್ಲಿ. ನೀವು ಅಬ್ಸರ್ವ್ ಮಾಡಿ, ರೀಸೆಂಟಾಗಿ ಆಗಿರೋದನ್ನೆಲ್ಲ ನೋಡಿದ್ರೆ ಕುರಿಲ್ ಐಲ್ಯಾಂಡು ನೋಡಿ, ಕುರಿಲ್ ಟ್ರೆಂಚ್, ಅದೇ ಅಗೇನ್ ಇಟ್ಸ್ ಪಾರ್ಟ್ ಆಫ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಮತ್ತು ಸೆಮೆರೋ ಐಲ್ಯಾಂಡು ಎಲ್ಲಿ ಬರುತ್ತಿತ್ತು, ಇಂಡೋನೇಷ್ಯಾ. ಇಲ್ಲಿ ನೋಡಿ ಸೆಮೆರೋ ಐಲ್ಯಾಂಡು, ಹೌದಲ್ವಾ? ರಷ್ಯಾದ ಕ್ಲುಚೆವ್ಸ್ಕಾಯ್ ವಾಲ್ಕೆನೋ, ಇಲ್ಲಿ ನೋಡಿ ರಷ್ಯಾದ ಕ್ಲುಚೆವ್ಸ್ಕಾಯ್ ವಾಲ್ಕೆನೋ. ಹವಾಯಿ ಐಲ್ಯಾಂಡ್ US ಬರುತ್ತಿದ್ದು. ಈ ಕಿಲಾಯಿ ಏನಿದೆಯಲ್ಲ ನೋಡಿ, ಅಂದರೆ ಎಲ್ಲನೂ ಆಲ್ಮೋಸ್ಟ್ ಅಲ್ಲೇ ಆಗ್ತಾ ಇರೋವಂಥದ್ದು. ಸೊ ಒಂದಂತೂ ಗೊತ್ತಾಗ್ತಾ ಇದೆ, ಈ ಪೆಸಿಫಿಕ್ ಬೌಂಡ್ರಿ ಮೂವ್ ಆಗ್ತಾ ಇದೆ ಅಪ್ವರ್ಡ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಲೊಕೇಶನ್ಸ್ಗಳು ಕೇಳ್ತಾರೆ, ಯಾವ ಕಂಟ್ರಿನಲ್ಲಿ ಬರ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟಾಗಿ ಆಗಿರುವಂಥದ್ದೆಲ್ಲನೂ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನೊಂದು ನ್ಯೂಸ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳಿರುವಂಥದ್ದು ಏನಂತಂದರೆ, ಸೋಲಾರ್ ಎನರ್ಜಿ ಪ್ರೊಡಕ್ಷನಲ್ಲಿ ಇಂಡಿಯಾ ಈಗ 3rd ಪೊಸಿಷನ್ಗೆ ಬಂದಿದೆ. ಜಪಾನ್ನ ಸರ್ಪಾಸ್ ಮಾಡಿಬಿಟ್ಟು ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನಲ್ಲಿ ಇಂಡಿಯಾ ಈಗ 3rd ಪ್ಲೇಸಿಗೆ ಬಂದಿದೆ. ಮೊದಲು ಇದ್ದು ಯಾವುವು ಅಂತಂದರೆ ಚೈನಾ ಮತ್ತು US, ಇವು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಈಗ ಇಂಡಿಯಾ ಬಂದು 3rd ಪೊಸಿಷನಲ್ಲಿ ಬಂದಿದೆ, ಜಪಾನ್ ಈಸ್ ಇನ್ 4th.
ಅದಲ್ಲದೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಷನಲ್ಲಿ 50% ಟಾರ್ಗೆಟ್ನ ಅಚೀವ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ನಾನ್ ಫಾಸಿಲ್ ಫ್ಯೂಯಲ್ಸಿಂದ. ಸೊ ಆ ಟಾರ್ಗೆಟ್ ಕೂಡ ರೀಚ್ ಆಗಿದ್ದೀವಿ. NDC UNFCCC ಅಂಡರಲ್ಲಿ ಬರುವಂಥ NDC ಕೂಡ ನಾವು ರೀಚ್ ಆಗಿದ್ದೀವಿ ಅಂತ ಈ ನ್ಯೂಸ್ ಪೇಪರಲ್ಲಿ ಹೇಳ್ತಾ ಇದೆ. ನಾವು ಆಲ್ರೆಡಿ ಹೇಳಿದಂಗೆ ಒಂದಂತೂ ಅಚೀವ್ ಮಾಡಿಬಿಟ್ಟಿದ್ವಿ. NDC ಆಕ್ಚುಲಿ ಅಪ್ಡೇಟ್ ಮಾಡ್ಕೊಂಡ್ವಿ ನಾವು ಪ್ಯಾರಿಸ್ ಕ್ಲೈಮೇಟ್ ಡೀಲಲ್ಲಿ ಏನು ಪ್ರಾಮಿಸ್ ಮಾಡಿದ್ವಿ COP21 ಅಲ್ಲಿ 26 ಮತ್ತೆ ಅದನ್ನು ಅಪ್ಡೇಟ್ ಮಾಡ್ಕೋತೀವಿ. ಅದನ್ನು ಗ್ಲಾಸ್ಗೋ ಸಬ್ಮಿಟ್ ಏನಿದೆಯಲ್ಲ ಅಲ್ಲಿ ಮತ್ತೆ ಅಪ್ಡೇಟ್ ಮಾಡ್ಕೋತೀವಿ, ಅಪ್ಡೇಟ್ NDC ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಪ್ಡೇಟ್ NDC ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 50% ಆಫ್ ದ ನಾನ್ ಫಾಸಿಲ್ ಫ್ಯೂಯಲ್ 50% ಆಫ್ ದ ಎನರ್ಜಿ ಫ್ರಮ್ ನಾನ್ ಫಾಸಿಲ್ ಫ್ಯೂಯಲ್ಸ್ ಅಂತ ಏನು ಹೇಳಿದ್ವಿ ಅದು ಅಚೀವ್ ಆಗಿದೆ, ಅದು ಒಂದು. ಅದು ಬಿಟ್ಟು ಎಮಿಷನ್ ಇಂಟೆನ್ಸಿಟಿ, ಕಾರ್ಬನ್ ಎಮಿಷನ್ ಇಂಟೆನ್ಸಿಟಿನ ಅಟ್ಲೀಸ್ಟ್ 55% ಅಷ್ಟು ಕಡಿಮೆ ಮಾಡ್ತೀವಿ 2005ನ ಬೇಸ್ ಲೆವೆಲ್ ಆಗಿ ತಗೊಂಡ್ರೆ ಅಂತ ಹೇಳಿದ್ವಿ, ಅದು ಎರಡನೇದು. ಅದಾದಮೇಲೆ ಅಡಿಷನಲ್ ಕಾರ್ಬನ್ ಸಿಂಕ್ ಅಂದರೆ ಫಾರೆಸ್ಟ್. ಕಾರ್ಬನ್ ಸಿಂಕ್ ಅಂತಂದರೆ ಕಾರ್ಬನ್ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು ಯಾವುದು? ಫಾರೆಸ್ಟ್. 2 to 3 ಬಿಲಿಯನ್ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ಳೋಷ್ಟು ಫಾರೆಸ್ಟ್ನ ನಾವು ಕ್ರಿಯೇಟ್ ಮಾಡ್ತೀವಿ ಬೈ 2030 ಅಂತ ಹೇಳಿದ್ವಿ, ಅದು ಮೂರನೇದು. ಇನ್ನೊಂದಿದೆ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅಂತ ಮಾಡ್ಕೊತೀವಿ ಬೈ 2070 ಅಂತೇಳಿ, ಇದನ್ನು ನೆನ್ಪಿಟ್ಕೋಬೇಕು. ಸೊ ಇವು ನಮ್ಮ ಟಾರ್ಗೆಟ್ ಆಗಿದೆ, NDC ಟಾರ್ಗೆಟ್ ಆಗಿದೆ. ಪದೇ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಿರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಟ್ ಝೀರೋ ಅಂತಂದರೆ ಸಿಂಪಲ್, ನಾವೆಷ್ಟು ಕಾರ್ಬನ್ ಡೈಆಕ್ಸೈಡ್ನ ಎಮಿಟ್ ಮಾಡ್ತೀವಿ ಅದಷ್ಟು ನಾವೇ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತೀವಿ ನಮ್ಮ ಫಾರೆಸ್ಟಿಂದ. ಸೊ ನಮ್ಮಿಂದ ಬೇರೆ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗೋದಿಲ್ಲ ಅನ್ನೋ ಥರ ಅಷ್ಟೇ ನೆಟ್ ಝೀರೋ ಅಂತಂದರೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ನ್ಯೂಸ್ ಅಂತಂದರೆ ಬಿಮ್ಸ್ಟೆಕ್ದು ಟ್ರೆಡಿಷನಲ್ ಮ್ಯೂಸಿಕ್ ಫೆಸ್ಟಿವಲ್ಲು ಡೆಲ್ಲಿನಲ್ಲಿ ನಡೆದಿದೆ. August 4th ನಡೆದಿರೋವಂಥದ್ದು ಡೆಲ್ಲಿದು ಭಾರತ್ ಮಂಟಪಲ್ಲಿ ನಡೆದಿದೆ. ಇದಕ್ಕೆ ಹೆಸರು ಏನಿಟ್ಟಿದ್ದು ಅಂತಂದರೆ ಸಪ್ತಸರ್ ಅಥವಾ ಸಪ್ತಸುರ್ ಅಂತ ಹೇಳ್ಬೋದು. ಸೊ ಇದು ಏನೇ ಇಂಡಿಕೇಟ್ ಮಾಡುತ್ತೆ ಅಂದರೆ 7 ನೇಷನ್ಸ್, ಬಿಮ್ಸ್ಟೆಕಲ್ಲಿ ಬರುವಂಥ 7 ನೇಷನ್ಸು. ಯಾವ್ಯಾವ ಬಿಮ್ಸ್ಟೆಕಲ್ಲಿ ಬರುವಂಥ 7 ನೇಷನ್ಸು? ಬಾಂಗ್ಲಾದೇಶ, ಭೂತಾನು, ಇಂಡಿಯಾ, ಮಯನ್ಮಾರು, ನೇಪಾಳು, ಶ್ರೀಲಂಕಾ ಮತ್ತು ಥೈಲ್ಯಾಂಡ್. ಸರಿ, ಬಿಮ್ಸ್ಟೆಕ್ ಅಂದ್ರೆ ಏನು? ಬಿಮ್ಸ್ಟೆಕ್ ಅಂತಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಟೆಕ್ನಿಕಲ್ ಮತ್ತು ಎಕನಾಮಿಕ್ ಕೋಆಪರೇಷನ್ಸ್ಗೋಸ್ಕರ ಮಲ್ಟಿ ಸೆಕ್ಟರ್, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಬೇ ಆಫ್ ಬೆಂಗಾಲ್ನ ಸರೌಂಡಿಂಗಲ್ಲಿರುವಂಥ ಕಂಟ್ರಿಗಳು ಮಾಡ್ಕೊಂಡಿರುವಂಥ ಒಂದು ಗ್ರೂಪ್ ಆಗಿದೆ. ಬೇ ಆಫ್ ಬೆಂಗಾಲ್ ಅಂತಂದರೆ ಯಾವ ರೀತಿ? ನೀವು ಮ್ಯಾಪ್ ನೋಡಿದ್ರೆ ಗೊತ್ತಾಗ್ತದೆ. ಈ ಬೇ ಆಫ್ ಬೆಂಗಾಲ್ ಏನಿದೆಯಲ್ಲ ಅದ್ರ ಸರೌಂಡಿಂಗ್ ಇರುವಂಥ ಕಂಟ್ರಿಗಳನ್ನ ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾವು ಈಸ್ಟಿಂದ ವೆಸ್ಟಿಗೆ ಬರ್ತೀವಿ ಅಂತ ಅಥವಾ ವೆಸ್ಟಿಂದ ಈಸ್ಟಿಗೆ ಬರ್ತೀವಿ ಅಂತಂದರೆ ಶ್ರೀಲಂಕಾ, ಫಸ್ಟು ಶ್ರೀಲಂಕಾ ತಗೋಬೋದು, ಆಮೇಲೆ ಇಂಡಿಯಾ. ಈ ನೋಡಿ ಬೇ ಆಫ್ ಬೆಂಗಾಲ್ ಸರೌಂಡಿಂಗ್ ಆಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಬಂದು ಇಂಡಿಯಾ ಆದಮೇಲೆ ಇಲ್ಲಿ ಬರುವಂಥದ್ದು ಮಯನ್ಮಾರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಥೈಲ್ಯಾಂಡ್ ಬರುತ್ತೆ, ಇಲ್ಲಿ ಕೆಳಗಡೆ ಬಾಂಗ್ಲಾದೇಶ್ ಬರುತ್ತೆ. ಸೊ ಇವೆಲ್ಲ ಸರೌಂಡಿಂಗ್ ಬರ್ತವೆ. ಆಮೇಲೆ ಈ ಬೇ ಆಫ್ ಬೆಂಗಾಲ್ಗೆ ಬಾರ್ಡರ್ ಆಗೇ ಇಲ್ಲ, ಆ ಥರದ ಕಂಟ್ರಿ 2 ಬರ್ತವೆ, ನೆನ್ಪಿಟ್ಕೋಬೇಕು. ನೇಪಾಳ ಒಂದು ಮತ್ತು ಭೂತಾನ್ ಒಂದು. ಸೊ ಹಾಗಾಗಿ ಇಷ್ಟು ಕಂಟ್ರಿಗಳು ಈ ಬಿಮ್ಸ್ಟೆಕಲ್ಲಿ ಇವೆ. ಇದು ಶುರುವಾದಾಗ ಮೊದಲು ಇದನ್ನು ಬಿಸ್ಟೆಕ್ ಅಂತ ಕರಿತಿದ್ರು. ಅಂದರೆ ಬಾಂಗ್ಲಾದೇಶು, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ನೆನ್ಪಿಟ್ಕೋಬೇಕು. ಫೌಂಡಿಂಗ್ ಮೆಂಬರ್ಸ್ ಅಂತ ಕರಿತೀವಿ. ಬಾಂಗ್ಲಾದೇಶು, ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್ ಇಷ್ಟೇ ಇದ್ದಿದ್ದು. ಬಟ್ 1997 ಮಯನ್ಮಾರ್ ಆ್ಯಡ್ ಆಗುತ್ತೆ, ಆವಾಗ ಅದು ಬಿಮ್ಸ್ಟೆಕ್ ಆಗುತ್ತೆ. ಆಮೇಲೆ 2004 ನೇಪಾಳ ಆ್ಯಡ್ ಆಗುತ್ತೆ. ನೇಪಾಳ ಮತ್ತು ಭೂತಾನ್ 2 ಆ್ಯಡ್ ಆಗ್ತವೆ. ಇವೆರಡೂ ಲ್ಯಾಂಡ್ ಲಾಕ್ಡ್ ಜಾಯ್ನ್ ಆಗ್ತವೆ. ಮತ್ತು ಈಗ ಅದು ಫಾರ್ಮಲ್ ಗ್ರೂಪ್ ಆಗಿದೆ. ಈಗ ನಾವು ಬೇ ಆಫ್ ಬೆಂಗಾಲ್ ಚಾರ್ಟರ್ ಅಂತ ಕೂಡ ಶುರು ಮಾಡಿದ್ದೀವಿ 2022ರಿಂದ. ಸೊ ಹಾಗಾಗಿ ಇದು ವೆರಿ ಫಾರ್ಮಲ್ ಗ್ರೂಪ್ ಆಗುತ್ತೆ. ಇದಕ್ಕೊಂದಷ್ಟು ಪಿಲ್ಲರ್ಸ್ಗಳಿವೆ. ಪಿಲ್ಲರ್ಸ್ಗಳು ಯಾವುದೋ ಒಂದು ಎಕ್ಸಾಂಪಲ್ ಕೇಳಿದರೆ 14 ಸೆಕ್ಟರ್ಗಳಲ್ಲಿ ಒಂದಷ್ಟು ಪಿಲ್ಲರ್ಸ್ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟು, ಎನರ್ಜಿ ಟೂರಿಸಮು, ಆಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಕೌಂಟರ್ ಟೆರರಿಸಮು, ಈ ರೀತಿಯಾಗಿ ಒಂದಷ್ಟು ಲಿಸ್ಟ್ ಮಾಡಿಕೊಂಡು ನಡೀತೆ. ಆಮೇಲೆ ಸೆಕ್ರೆಟರಿಯೇಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಢಾಕಾ ಬಾಂಗ್ಲಾದೇಶಲ್ಲಿದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ವಿಧಾನ ಬಗ್ಗೆ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದ್ವಿ, ಈ ವಿಧಾನ ಆ್ಯಪ್ ಬಗ್ಗೆ. ಸೊ ಇದೇನಾಗಿದೆ ಅಂತಂದರೆ ಈ ವಿಧಾನ ಆ್ಯಪಿಂದ ಬಳಸ್ಕೊಂಡೇನೆ ಈಗ ಡೆಲ್ಲಿನಲ್ಲಿ 100% ಪೇಪರ್ಲೆಸ್. ಅಂದರೆ ನೋಡಿ, ಡೆಲ್ಲಿ ಅಸೆಂಬ್ಲಿ ಸೆಟ್ ಹೋಲ್ಡ್ ದ ಫಸ್ಟ್ ಪೇಪರ್ಲೆಸ್ ಸೆಷನ್. ಏನೊಂದು ವಿಧಾನಸಭೆ ಸೆಷನ್ ನಡೀತಲ್ಲ ಅಲ್ಲಿ ಪೇಪರ್ ಯೂಸ್ ಮಾಡ್ತಾ ಇಲ್ಲ, ಫುಲ್ ಡಿಜಿಟಲ್ ಫಾರ್ಮಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಲ್ಪ್ ಮಾಡ್ತಿರೋಂಥ ಆ್ಯಪ್ ಅಂತಂದರೆ ಈ ವಿಧಾನ ಆ್ಯಪ್. ಈ ವಿಧಾನ ಆ್ಯಪ್ನ ಯಾರು ತಂದಿರೋಂಥದ್ದು? ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ತಂದಿರೋಂಥದ್ದು. ಎಲ್ಲ ಸ್ಟೇಟ್ ಮತ್ತು UTಗಳಿಗೆ ಯೂಸ್ ಆಗಲಿ ಅನ್ನೋ ಥರ. ಏನಂತಂದರೆ ಅವರು ಪೇಪರ್ಗಳು ವರ್ಕೇ ಇರೋದಿಲ್ಲ. ಆಕ್ಸೆಸ್ಸು ಸಬ್ಮಿಟ್ ಮಾಡುವಂಥದ್ದು, ಏನಾದರೂ ಕ್ವೈರೀಸ್ನ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಎಲ್ಲನೂ ಕೂಡ ಥ್ರೂ ಸಾಫ್ಟ್ವೇರೇ ಆಗ್ತಾ ಇರುತ್ತೆ. ಆ್ಯಪ್ ಹೆಸರು ನೆನ್ಪಿಟ್ಕೊಳ್ಳಿ, ಯಾರು ತಂದಿರೋದು ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸ್ಟೇಟ್ ಯೂಸ್ ಮಾಡ್ಕೊಂಡು ಪೇಪರ್ಲೆಸ್ ಹೋಗಿರುವಂಥದ್ದು ಡೆಲ್ಲಿ ಅಸೆಂಬ್ಲಿ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇದು, ಇದ್ರ ಮೇಲೆ ಯಾವಾಗೂ ಕ್ವಶನ್ಸ್ ಬರ್ತಾ ಇರುತ್ತೆ. RBI ಮಾನಿಟರಿ ಪಾಲಿಸಿ ಕಮಿಟಿ ಏನು ಮಾಡಿದೆ ಅಂತಂದರೆ ರೆಪೋ ರೇಟ್ನ 5.5%ಗೆ ಇಟ್ಟಿದೆಯಂತೆ. ಏನು ರೆಪೋ ರೇಟ್ ಅಂತಂದರೆ RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಕೊಡುವಂಥ ಸಾಲದ ಬಡ್ಡಿ. ನೆನ್ಪಿಟ್ಕೊಳ್ಳಿ, RBI ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಕೊಡುವಂಥ ಸಾಲದ ಬಡ್ಡಿನ ರೆಪೋ ರೇಟ್ ಅಂತ ಕರಿತೀವಿ. ಇವ್ರಿಗೆ ಏನಾದರೂ ಕಡಿಮೆ ಬಡ್ಡಿನಲ್ಲಿ ದುಡ್ಡು ಸಿಕ್ತು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಅಂತಂದರೆ ನೆಕ್ಸ್ಟ್ ಜನಗಳಿಗೆ ಸಾಲ ಕೊಡಬೇಕಾದ್ರೆ ಅವರು ಮತ್ತೆ ಬಡ್ಡಿ ಕಡಿಮೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಯಾವಾಗ ರೆಪೋ ರೇಟ್ ಕಡಿಮೆ ಇರುತ್ತೋ ಆವಾಗ ಮಾನಿಟರಿ ಟ್ರಾನ್ಸಾಕ್ಷನ್ ಚೆನ್ನಾಗಾಗುತ್ತೆ, ಆಗ ಲಿಕ್ವಿಡಿಟಿ ಚೆನ್ನಾಗಿ ಸಿಗುತ್ತೆ. ಸೊ ಎಕಾನಮಿನಲ್ಲಿ
ಜನಗಳಿಗೆ ಲೋನು ಕಡಿಮೆ ಬಡ್ಡಿನಲ್ಲಿ ಸಿಗುತ್ತೆ. ಸೊ ರೆಪೋ ರೇಟ್ ಕಡಿಮೆ ಇದ್ದಂಗೆಲ್ಲ ಸೊ ಮ್ಯಾನ್ಯುಟಿ ಟ್ರಾನ್ಸಾಕ್ಷನ್ ಚೆನ್ನಾಗುತ್ತೆ. ಸೊ ಇದನ್ನ ಇನ್ನೊಂದ್ಸಲ ಯಾವಾಗಲೂ ತಗೊಂಡು ಇನ್ನೊಂದಷ್ಟು ರೇಟ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಮಾನಿಟರಿ ಕಮಿಟಿ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆಯಲ್ಲ, ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ, RBI ಆಕ್ಟ್ ಇಂದ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇನ್ಫ್ಲೇಷನ್ ಈಗ ನಮಗೆ ಫಿಸಿಕಲ್ ಪಾಲಿಸಿ ಅಂತ ಬಂದಾಗ ಗೌರ್ಮೆಂಟ್ ನೋಡ್ಕೋಬೇಕಾಗತ್ತೆ. ಅದೇ ಮಾನಿಟರಿ ಪಾಲಿಸಿ ಅಂತ ಬಂದಾಗ RBI ನೋಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಬ್ರು ಸೇರಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತಗೊಳ್ಳುವಂತ ಒಂದು ಜಾಗ ಬೇಕಿತ್ತು. ಸೊ ಅದಕ್ಕೆ ತಂದಿರುವಂತದ್ದೇ ಮಾನಿಟರಿ ಪಾಲಿಸಿ ಕಮಿಟಿ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಇದು 6 ಮೆಂಬರ್ಸ್ ಕಮಿಟಿ ಇರುತ್ತೆ. ಇಲ್ಲಿ ಫಿಸಿಕಲ್ ಪಾಲಿಸಿ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ 3 ಮೆಂಬರ್ಸ್ ಮತ್ತೆ RBI ಕಡೆಯಿಂದ 3 ಮೆಂಬರ್ಸ್ ಕೂತು ಮೀಟಿಂಗ್ ಮಾಡಿ ಇನ್ಫ್ಲೇಷನ್ ಟಾರ್ಗೆಟ್ ನ ಸೆಟ್ ಮಾಡ್ತಾರೆ. ಎಷ್ಟು ಹಣದಬ್ಬರನ್ನ ನಾವು ಇಟ್ಕೋಬೇಕು ಅಂತೇಳಿ. ಹಣದುಬ್ಬರ ಯಾವಾಗೂ ಒಂದು ಆಪ್ಟಿಮಮ್ ಡಿಫರೆನ್ಸ್ ಅಲ್ಲಿ ಇರಬೇಕು. ಯಾಕಂತಂದ್ರೆ ಹಣದುಬ್ಬರ ಇದ್ರೆ ಮಾತ್ರ ಎಕಾನಮಿ ರನ್ ಆಗುತ್ತೆ, ಪ್ರಾಫಿಟ್ ಬರುತ್ತೆ, ಸೈಕಲ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಹಣದುಬ್ಬರ ಜಾಸ್ತಿ ಆದ್ರೆ ಜನಗಳ ಮೇಲೆ ಹೊರೆ ಬೀಳುತ್ತೆ. ಸೊ ಹಾಗಾಗಿ ಹಣದುಬ್ಬರ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಒಂದು ಆಪ್ಟಿಮಮ್ ರೇಂಜ್ ಅಲ್ಲಿ ಇರಬೇಕು. ಇದನ್ನ ಸೆಟ್ ಮಾಡಕ್ಕೆ ಅಂತ ತಂದಿರುವಂತ ಕಮಿಟಿ ಬಂದು ಮಾನಿಟರಿ ಪಾಲಿಸಿ ಕಮಿಟಿ. ನಾನು ಆಲ್ರೆಡಿ ಹೇಳಿದಂಗೆ ಇದ್ರಲ್ಲಿ 6 ಜನ ಮೆಂಬರ್ಸ್ ಇರ್ತಾರೆ. RBI ಗವರ್ನರ್ ಇದ್ರ ಚೇರ್ಪರ್ಸನ್, ಮತ್ತೆ RBI ಡೆಪ್ಯೂಟಿ ಗವರ್ನರ್ ಕೂಡ ಇರ್ತಾರೆ. ಒಬ್ರು ಬೋರ್ಡ್ ಮೆಂಬರು RBI ಕಡೆಯಿಂದ ಇರ್ತಾರೆ. ಅದಲ್ಲದೆ 3 ಮೆಂಬರ್ಸ್ ಫ್ರಮ್ ಗೌರ್ಮೆಂಟ್ ಇಂದ ಬರ್ತಾರೆ. ಯಾವಾಗ 4 ಜನ ಮಿನಿಮಮ್ ಇರ್ತಾರೋ ಅದನ್ನ ಕೋರಮ್ ಅಂತ ಕರೀತಾರೆ. ಅವಾಗ ಮಾತ್ರ ಮೀಟಿಂಗ್ ನ ಕಂಡಕ್ಟ್ ಮಾಡ್ಕೋಬಹುದು. ಮತ್ತೆ RBI ಗವರ್ನರ್ಗೆ ಒಂದು ಕ್ಯಾಸ್ಟಿಂಗ್ ವೋಟ್ ಇರುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಡೆಡ್ ಲಾಕ್ ಆಯ್ತು ಅಂತಂದ್ರೆ RBI ಗವರ್ನರ್ ಅದನ್ನ ಕ್ಯಾಸ್ಟಿಂಗ್ ವೋಟ್ ಮೂಲಕ ರಿಸಾಲ್ವ್ ಮಾಡಬಹುದು. ಏನ್ ಡಿಸಿಷನ್ ತಗೊಂಡ್ರು ಅದು RBI ಮೇಲೆ ಬೈಂಡಿಂಗ್ ಇರುತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಗಳು, ಮುಂದಿನ ಟಾಪಿಕ್ ಹೋಗೋದಾದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಹೆಂಗೆ ಪ್ರೋಗ್ರೆಸ್ ಆಗ್ತಾ ಇದೆ ಸ್ಟೇಟ್ ಅಥವಾ ಯುಟಿಗಳಲ್ಲಿ ಅಂತ ಒಂದು ಟ್ರ್ಯಾಕ್ ಮಾಡೋದಕ್ಕೆ ನೀತಿ ಆಯೋಗ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ಅಂತೇಳಿ ಒಂದು ಇಂಡೆಕ್ಸ್, ನೆನ್ಪಿಟ್ಕೊಳ್ಳಿ. ಯಾರು ತಂದಿರೋದು ಅಂತ ಕೇಳ್ತಾರೆ. ಈ ಎಲೆಕ್ಟ್ರಿಕಲ್ ಅಥವಾ ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್ ತಂದಿರುವಂತದ್ದು ನೀತಿ ಆಯೋಗ. ಏನಕ್ಕೆ ಅಂತಂದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರೋಗ್ರೆಸ್ ಯುನೈಟೆಡ್ UTs ಅಲ್ಲಿ ಆಗ್ಬೋದು ಅಥವಾ ಸ್ಟೇಟ್ಸ್ ಅಲ್ಲಿ ಆಗ್ಬೋದು, ಹೆಂಗ್ ನಡೀತಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡೋದಕ್ಕೆ ತಂದಿರುವಂತ ಇಂಡೆಕ್ಸ್ ಬಂದು ಇಂಡಿಯಾ ಎಲೆಕ್ಟ್ರಿಕ್ ಮೊಬಿಲಿಟಿ ಇಂಡೆಕ್ಸ್. ಈ ಇಂಡೆಕ್ಸ್ ಇಟ್ಕೊಂಡು ಏನ್ ಮಾಡ್ತಾರೆ, ಇವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಯಾವ ಒಂದು ಹಂತದಲ್ಲಿ ನಡೀತಾ ಇದೆ, ಮತ್ತೆ ಬೇರೆ ಬೇರೆ ಸ್ಟೇಟ್ಗಳ ಜೊತೆ ಕಂಪೇರ್ ಮಾಡಿ ಪರ್ಫಾರ್ಮೆನ್ಸ್ ನ ಅನಾಲಿಸಿಸ್ ಮಾಡ್ತಾರೆ. ಮತ್ತೆ ಅವರು ಯಾರು ಹಿಂದುಳಿದಿರ್ತಾರಲ್ಲ ಅವ್ರು ಮುಂದೆ ಹೋಗೋದಕ್ಕೆ ಗೈಡ್ ಮಾಡ್ತಾರೆ EV ಪಾಲಿಸಿ ಜೊತೆ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಮ್ದು EV ಪ್ರೋಗ್ರೆಸ್ ಚೆನ್ನಾಗುತ್ತೆ. ಇಂಡಿಯಾದ ಏನ್ ಆಂಬಿಷನ್ ಇದೆಯಲ್ಲ 2070 ಒಳಗಡೆ ನೆಟ್ ಝೀರೋ ಟಾರ್ಗೆಟ್ ಅಚೀವ್ ಮಾಡಬೇಕು ಅನ್ನೋದು, ಕಾರ್ಬನ್ ಎಮಿಷನ್ದು, ಸೊ ಅದನ್ನು ಅಚೀವ್ ಮಾಡೋದಂಗೆ ಆಗುತ್ತೆ. ಏನಿದ್ರ ಕೋರ್ ಥೀಮ್ ಯಾವ್ದಕ್ಕೋಸ್ಕರ ಮಾಡ್ತಾ ಇದಾರೆ ಅಂತಂದ್ರೆ, ಆಲ್ರೆಡಿ ಹೇಳಿದಂಗೆ ಎಲೆಕ್ಟ್ರಿಫಿಕೇಶನ್ ಮಾಡುವಂಥದ್ದು, ಮೇಜರ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಅದಾದ್ಮೇಲೆ ಅದಕ್ಕೆ ಸಪೋರ್ಟಿವ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಂಥದ್ದು, ಚಾರ್ಜಿಂಗ್ ಸ್ಟೇಷನ್ ಅಂತ ಇನ್ಫ್ರಾಸ್ಟ್ರಕ್ಚರ್ಗಳನ್ನ. ಅನಂತರ ಇನ್ನೇನಾದ್ರೂ ಇಂಪ್ರೂವ್ಮೆಂಟ್ ಆಗೋದಿದ್ರೆ ಅದಕ್ಕೆ ಅಂತ ರಿಸರ್ಚ್ ಮಾಡುವಂಥದ್ದು, ಇನೋವೇಷನ್ ಮಾಡುವಂಥದ್ದು. ಈ 3 ಒಂದು ಕೋರ್ ಥೀಮ್ ಮೇಲೆ ಇದು ವರ್ಕ್ ಆಗುತ್ತೆ. ಎಕ್ಸಾಮ್ ದೃಷ್ಟಿನಲ್ಲಿ UPSC ಆಗಲಿ KPSC ಆಗಲಿ ಯಾವ್ದಾನ ಸ್ಪೀಷಿಯಸ್ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಅದು ಹಂಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಈಗ ಒಂದು ಸುದ್ದಿನಲ್ಲಿದೆ ನ್ಯೂಸ್. ಇದು ಬಂದು ಏಷ್ಯನ್ ಟಾರ್ಟೈಸ್ ಅಂತೇಳಿ, ಲಾರ್ಜೆಸ್ಟ್ ಏಷ್ಯನ್ ಟಾರ್ಟೈಸ್ ಅಂತ ಕರೀತಾರೆ. ಇದೇನ್ ಮಾಡಿದ್ದಾರೆ ಅಂತಂದ್ರೆ, ಇದು ನಾಗಾಲ್ಯಾಂಡ್ ಅಲ್ಲಿ ಎಕ್ಸ್ಟಿಂಕ್ಟ್ ಆಗಿತ್ತು. ಈಗ ಏನ್ ಮಾಡಿದ್ದಾರೆ ನಾಗಾಲ್ಯಾಂಡ್ ಅಲ್ಲಿ ಅಂತಂದ್ರೆ, ಜಿಲಿಯಾಂಗ್ ಕಮ್ಯುನಿಟಿ ರಿಸರ್ವ್ ನಲ್ಲಿ ಮತ್ತೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಆಲ್ರೆಡಿ ಬೇರೆ ಕಡೆ ನಾಗಾಲ್ಯಾಂಡ್ ಅಲ್ಲಿ ಎಕ್ಸ್ಟಿಂಕ್ಟ್ ಆಗಿದೆ ಅಂಡ್ ಇಟ್ ಈಸ್ ಇನ್ ದ ಕ್ರಿಟಿಕಲ್ ಎಂಡೇಂಜರ್ಡ್ ಲಿಸ್ಟ್. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಅದ್ರ ಬಗ್ಗೆ ನೋಡಬೇಕು ಅಂತಂದ್ರೆ, ಅದು ಯೂಶಲಿ ನೋಡಕ್ ಸಿಗುವಂಥದ್ದು ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಹಿಲ್ ಫಾರೆಸ್ಟ್ ಅಲ್ಲಿ ನೋಡಕ್ ಸಿಗುತ್ತೆ. ಅಂದ್ರೆ ಮೇ ಬಿ ನಮ್ಮ ಈಸ್ಟರ್ನ್ ಪಾರ್ಟ್ನಲ್ಲಿ ಚೆನ್ನಾಗಿ ನೋಡೋಕೆ ಸಿಗುತ್ತೆ. ಬಾಂಗ್ಲಾದೇಶ, ಇಂಡಿಯಾ, ಇಂಡೋನೇಷ್ಯಾ, ಮಲೇಷ್ಯಾ ಈ ಕಡೆ ಸಿಗುತ್ತೆ. ಬಟ್ ಇದ್ರ ಮೇಜರ್ ಡಯಟ್ ಏನಂತಂದ್ರೆ ಬ್ಯಾಂಬೂ ಶೂಟ್ಸ್ ಆಗ್ಬೋದು, ಮತ್ತೆ ವೆಜಿಟೇಷನ್ಸ್, ಬೇರೆ ಬೇರೆ ವೆಜಿಟೇಷನ್ಸ್ ಆಗ್ಬೋದು. ಅಂದ್ರೆ ಇದು ಓಮ್ನಿವರಸ್. ನಾವು ಏನಕ್ಕೆ ಅಂತಂದ್ರೆ, ಹಂಟಿಂಗು ಕೆಲವೊಂದು ಪ್ರಾಕ್ಟೀಸ್ಗಳಾಗ್ಬೋದು, ಟ್ರೈಬಲ್ ನಡೆಯುವಂಥ ಪ್ರಾಕ್ಟೀಸ್ಗಳಲ್ಲಾಗ್ಬೋದು, ಅಥವಾ ಅದನ್ನ ತಿನ್ನೋದಕ್ಕಾಗ್ಬೋದು, ಫುಡ್ಗಾಗ್ಬೋದು. ಸೊ ಹಾಗಾಗಿ ಇದಕ್ಕೆ ಹಂಟಿಂಗ್ ಮಾಡ್ತಾರೆ. ಸೊ ಅದೊಂದು ಥ್ರೆಟ್ ಇದೆ. ಹ್ಯಾಬಿಟೇಟ್ ಲಾಸ್, ಬಾಂಬು ಮೇಲೆ ಅವರು ಡಿಪೆಂಡ್ ಆಗಿದೆ. ಇದು ಇಲ್ಲಿ ಸ್ಲಾಶ್ ಅಂಡ್ ಬರ್ನಿಂಗ್ ಅನ್ನೋದು ವೆರಿ ಕಾಮನ್ ಆಗಿದೆ ಈಸ್ಟರ್ನ್ ಇಂಡಿಯಾದಲ್ಲಿ ನೋಡೋದಕ್ಕೆ, ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ. ಸೊ ಹಾಗಾಗಿ ಅದು ಕೂಡ ಲಾಸ್ ಆಗಿದೆ. ನಾವು ಆಲ್ರೆಡಿ ಇದು ನೋಡಿದ್ವಿ, ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ ಏಷ್ಯನ್ ಲಿಸ್ಟ್ ಅಂತ ಬಂದಾಗ. ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 2 ನಲ್ಲಿದೆ. ನೆಕ್ಸ್ಟ್ ಟಾಪಿಕ್, ಇನ್ನೊಂದು ಸಿಂಪಲ್ ನ್ಯೂಸ್ ಅಂತಂದ್ರೆ, IIT ಡೆಲ್ಲಿ ಮತ್ತೆ IIT ಗಾಂಧಿನಗರ್ ಎರಡು ಸೇರಿ ಒಂದು ಇಂಡೆಕ್ಸ್ ನ ಪ್ರಿಪೇರ್ ಮಾಡಿದ್ದಾರೆ. ಇಂಡೆಕ್ಸ್ ಹೆಸರು ಬಂದು ಡಿಸ್ಟ್ರಿಕ್ಟ್ ಫ್ಲಡ್ ಸಿವಿಯಾರಿಟಿ ಇಂಡೆಕ್ಸ್ ಅಂತ. ಡಿಸ್ಟ್ರಿಕ್ಟ್ ಫ್ಲಡ್ ಸಿವಿಯಾರಿಟಿ ಅಂದ್ರೆ ಯಾವ ಡಿಸ್ಟ್ರಿಕ್ಟ್ಗಳು ಎಷ್ಟು ಸಿವಿಯಾರಿಟಿ ಅಥವಾ ಎಷ್ಟು ಸಿವಿಯರ್ ಆಗಿ ಫ್ಲಡ್ ಇಂದ ಅಫೆಕ್ಟ್ ಆಗಿದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ಇರುವಂತದ್ದು ಡಿಸ್ಟ್ರಿಕ್ಟ್ ಫ್ಲಡ್ ಸಿವಿಯಾರಿಟಿ. ಏನೇನು ತಗೋತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮೀನ್ ಡ್ಯೂರೇಷನ್, ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮೀನ್ ಡ್ಯೂರೇಷನ್ ಒಂದು ವರ್ಷದಲ್ಲಿ ಎಷ್ಟು ಸಲ ಫ್ಲಡ್ ಆಗಿದೆ. ಸುಮಾರು 40 ವರ್ಷದ ಹಳೆಯ ಡೇಟಾಬೇಸ್ ನ ತಗೋತಾರೆ. 1967 ಇಂದ ಡೇಟಾಬೇಸ್ ತಗೊಂಡು ಒಂದು ವರ್ಷದಲ್ಲಿ ಎಷ್ಟು ದಿನ ಅದು ಫ್ಲಡ್ ಆಗಿರುತ್ತೆ, ಆಮೇಲೆ ಎಷ್ಟು ಏರಿಯಾಗಳದ್ದು ಫ್ಲಡ್ ಅಲ್ಲಿ ಮುಳುಗಿರುತ್ತೆ, ಆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಡೆತ್ ಆಗಿದೆ ಈ ಫ್ಲಡ್ ಇಂದಾಗಿ, ಎಷ್ಟು ಜನಗಳು ಇಂಜರ್ಡ್ ಆಗಿದೆ, ಇದನ್ನೆಲ್ಲ ತಗೊಂಡು ಮೆಜರ್ ಮಾಡೋಕ್ಕೆ ಅಂತ ತಂದಿರೋ ಇಂಡೆಕ್ಸ್ ಬಂದು ಡಿಸ್ಟ್ರಿಕ್ಟ್ ಫ್ಲಡ್ ಸಿವಿಯಾರಿಟಿ ಇಂಡೆಕ್ಸ್ ಅಂತೇಳಿ. ಇದನ್ನ ಯಾರು ತಂದ್ರು, ಯಾವ್ಯಾವ ಪ್ಯಾರಾಮೀಟರ್ ತಂದಿದ್ದಾರೆ ಅಂತ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ.
ಆಗಸ್ಟ್ 7 ಬಂದ್ಬಿಟ್ಟು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇದು 11ನೇ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಿದೆ. ಇದು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ, UPSC ನಲ್ಲಿ ಕೇಳಿದ್ದಾರೆ. ಏನಕ್ಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಆಗಸ್ಟ್ 7 ಆ ದಿನ ನಾವು 1905 ನಲ್ಲಿ ಸ್ವದೇಶಿ ಮೂವ್ಮೆಂಟ್ ನ ಲಾಂಚ್ ಮಾಡ್ತೀವಿ. ಯಾವ ಉದ್ದೇಶವಾಗಿ ಲಾಂಚ್ ಮಾಡಿದ್ವಿ ಅಂತಂದ್ರೆ ಬೆಂಗಾಲ್ ಪಾರ್ಟಿಷನ್ ಆಗಿತ್ತು. ಸೊ ಅದರ ಅಗೇನಿಸ್ಟ್ ಆಗಿ ನಾವು ಲಾಂಚ್ ಮಾಡಿದ್ದೆ ಸ್ವದೇಶಿ ಮೂವ್ಮೆಂಟ್. ಸೊ ಹಾಗಾಗಿ ಸ್ವದೇಶಿ ಅಂದ್ರೆ ನಮ್ಮ ಒಂದು ಆತ್ಮನಿರ್ಭರ್ ಏನಿದೆಯಲ್ಲ, ಸೆಲ್ಫ್ ರಿಲಯನ್ಸ್, ಸೊ ಅದನ್ನ ಫೋಕಸ್ ಮಾಡಿರುವಂಥದ್ದು. ನಮ್ಮಲ್ಲಿರುವಂಥ ಖಾದಿಗಳು ಆ ಟೈಮಲ್ಲಿ ಆಗಿ ಸ್ವದೇಶಿನಲ್ಲಿ ಅದೇ ಮಾಡಿದ್ದು. ಮೇಜರ್ಲಿ ಬಂದು ಸ್ವದೇಶಿ ಬಟ್ಟೆಗಳು ಇಂಡಸ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡೋಕೆ ಶುರು ಮಾಡೋದು, ಕೆಮಿಕಲ್ ಇಂಡಸ್ಟ್ರೀಸ್ ಆಗಲಿ ಅದನ್ನು. ಸೊ ಅದನ್ನೇ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದ್ರೆ ಮೇಜರ್ಲಿ ಹ್ಯಾಂಡ್ಲೂಮ್ ಡೇ. ಹ್ಯಾಂಡ್ಲೂಮ್ ಬಂದು ನಮ್ಮದೇ ಅಲ್ವಾ ಸಿಗ್ನೇಚರು. ಸೊ ಹಾಗಾಗಿ ಇದನ್ನು ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದರ ಒಂದು ಹಿನ್ನೆಲೆಯಲ್ಲಿ ಈ ವರ್ಷ ಹಾತ್ ಆನ್ ವೀಲ್ಸ್ ಅಂತೇಳಿ ಅಂದ್ರೆ ಮೊಬೈಲ್ ರಿಟೇಲ್ ಇನಿಷಿಯೇಟಿವ್ ಅಂತಂದಿದ್ದಾರೆ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಈ ವಾರ ಇನ್ನೊಂದು ನ್ಯೂಸ್ ಸುದ್ದಿನಲ್ಲಿತ್ತು, ಪಹಲ್ ಅಂತೇಳಿ. ಪಹಲ್ ಬಂದ್ಬಿಟ್ಟು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಫಾರ್ LPG ಏನು ಕೊಡ್ತಾ ಇದಾರಲ್ಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅದು ಸಬ್ಸಿಡಿನಲ್ಲಿ ಕೊಡುವಂಥದ್ದು. ಅಂದ್ರೆ ಏನು ಸಬ್ಸಿಡಿ ಬರುತ್ತಲ್ಲ ಅದನ್ನ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ DBT ಮೂಲಕ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಯಾರು ಇದರ ನೋಡಲ್ ಏಜೆನ್ಸಿ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್. ಇದಕ್ಕೆ ಅಥೆಂಟಿಕೇಶನ್, ಆಧಾರ್ ಬೇಸ್ಡ್ ಅಥೆಂಟಿಕೇಶನ್ ಇರುತ್ತೆ. ಆಮೇಲೆ ದುಡ್ಡು ಟ್ರಾನ್ಸ್ಫರ್ ಆದಮೇಲೆ SMS ಅಲರ್ಟ್ ಕೂಡ ಕೊಡುತ್ತೆ, ಅಂತಂದ್ರೆ ಒಂದು ಅವೇರ್ನೆಸ್ ರೀತಿನಲ್ಲಿ. ಇದು ಇನ್ನೊಂದು ಏನಂತಂದ್ರೆ ಲಾರ್ಜೆಸ್ಟ್ ಹೌಸ್ ಹೋಲ್ಡ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡುವಂಥ ಪ್ರೋಗ್ರಾಮ್ ಇದೇ ಆಗಿದೆ ಪ್ರಪಂಚದಲ್ಲೇನೆ. ಸೊ ಹಂಗಾಗಿ ಇದಕ್ಕೊಂದು ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ ಕೂಡ ಇದು ಹೋಲ್ಡ್ ಮಾಡಿದೆ. ಇದನ್ನ ಯಾರು ಕೊಡ್ತಾರೆ ಅಂತಂದ್ರೆ ಯಾರಿಗೆ 10 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರುತ್ತಲ್ಲ ಫಿನಾನ್ಷಿಯಲ್ ಇಯರ್ ಅಲ್ಲಿ, ಈ ಒಂದು ಸ್ಕೀಮ್ LPG ಕನೆಕ್ಷನ್ ಕೊಡುವಂಥದ್ದು. ಈಗ ಏನಕ್ಕೆ ಸುದ್ದಿನಲ್ಲಿ ಇದೆ ಅಂತಂದ್ರೆ ಇದರಲ್ಲಿ ಫೇಕ್ ಕನೆಕ್ಷನ್ಸ್ಗಳು ಜಾಸ್ತಿ ಆಗಿದೆ, ಡುಪ್ಲಿಕೇಶನ್. ಯಾಕಂತಂದ್ರೆ ಸಬ್ಸಿಡಿನಲ್ಲಿ LPG ಸಿಗುವಂಥದ್ದು ಅಂತಂದ್ರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ಸೊ ಹಾಗಾಗಿ ಫೇಕ್ ಕನೆಕ್ಷನ್ಸ್ಗಳು ಸಿಕ್ಕಿರೋದು ಈಗ ಗೊತ್ತಾಗಿದೆ. ಸೊ ಹಾಗಾಗಿ ಈಗ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಡ್ಯೂಪ್ಲಿಕೇಶನ್ಸ್ ಏನಿತ್ತಲ್ಲ ಅದನ್ನ ಆಲ್ಮೋಸ್ಟ್ ಒಂದು 4 ಕೋಟಿನ ಈಗ ಇನ್ಆಕ್ಟಿವ್ ಮಾಡಿದ್ದಾರೆ. ಹಾಗಾಗಿ ಇದು ನ್ಯೂಸಲ್ಲಿತ್ತು. ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಬಂದು ಕ್ರಿಟಿಕಲಿ ಎಂಡೇಂಜರ್ಡ್ ಒಂದು ಸ್ಪೀಶೀಸ್. ಸುಮಾರು ಸಲ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದೇನಾಗಿತ್ತು ಅಂತಂದ್ರೆ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳು ಸುಮಾರು ಇರೋದೇ ಒಂದು 150. ಅದರಲ್ಲಿ ಎಲ್ಲೆಲ್ಲಿದೆ ಅಂತಂದ್ರೆ ರಾಜಸ್ಥಾನ, ಏರಿಡ್ ಏರಿಯಾಗಳು, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ, ಈ ಬಳ್ಳಾರಿ ಅಂತ ರೀಜನ್ಗಳಲ್ಲಿ ನೋಡೋಕ್ಕೆ ಅಂತ ಸಿಗುವಂಥದ್ದು 150 ಅಷ್ಟೇ ಇರುವಂಥದ್ದು. ಮೇಜರ್ಲಿ ಏನಂತಂದ್ರೆ ರಾಜಸ್ಥಾನದಲ್ಲಿ ಇದಕ್ಕೆ ಅಂತಾನೆ ಒಂದು ಬ್ರೀಡಿಂಗ್ ಸೆಂಟರ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆಮೇಲೆ ಇದು ಸ್ಟೇಟ್ ಬರ್ಡ್ ಆಫ್ ದ ರಾಜಸ್ಥಾನ್ಗೆ ಸ್ಟೇಟ್ ಬರ್ಡ್ ಆಗಿದೆ. ಸೊ ಇಲ್ಲಿ ಏನಾಗಿತ್ತು ಅಂತಂದ್ರೆ ರಾಜಸ್ಥಾನ, ಗುಜರಾತ್ ಅಲ್ಲಿ ಈ ವಿಂಡ್ ಪವರ್ದು ಇದು ಬರುತ್ತಲ್ಲ, ವಿಂಡ್ ಪವರ್ದು ವೀಲ್ಗಳು, ಸೊ ಅದನ್ನ ಅದಕ್ಕೆ ಬಂದು ಡಿಕ್ಕಿ ಹೊಡೆಯುವಂಥದ್ದು. ಮತ್ತೆ ಟ್ರಾನ್ಸ್ಮಿಷನ್ ಲೈನ್ಗಳು ಬರ್ತಾವಲ್ಲ, ಟ್ರಾನ್ಸ್ಮಿಷನ್ ಲೈನ್ಗಳು, ಎಲೆಕ್ಟ್ರಿಕಲ್ ವೈರ್ಗಳು, ಅವುಗಳಿಗೆ ಶಾಕ್ಗೆ ಸಿಕ್ಕಾಕೊಂಡು ಸಾಯುವಂಥದ್ದು. ಅದಕ್ಕೆ ಅಂತಾನೆ ಒಂದು ಕಮಿಟಿನ ಸಜೆಸ್ಟ್ ಮಾಡಿದ್ರು. ಆ ಕಮಿಟಿ ಇವಾಗ ಮಹಾರಾಷ್ಟ್ರ ಮತ್ತೆ ಗುಜರಾತ್ಗೆ ಒಂದು ರಿಪೋರ್ಟ್ ಕೊಟ್ಟಿದೆ. ಅದೇನು ಹೇಳಿದೆ ಅಂತಂದ್ರೆ ಪ್ರಿಯಾರಿಟಿ ಹ್ಯಾಬಿಟೆಡ್ ಏರಿಯಾ ಏನಿದೆಯಲ್ಲ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ, ಅದನ್ನ ರಾಜಸ್ಥಾನ ಮತ್ತೆ ಗುಜರಾತಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕು, ಇರೋದನ್ನೇ ಸ್ವಲ್ಪ ದೊಡ್ಡದು ಮಾಡಬೇಕು ಅಂತೇಳಿ ಕಮಿಟಿ ಸಜೆಷನ್ಸ್ ಕೊಟ್ಟಿದೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿ ಇರುವಂಥದ್ದು. ಇದ್ರ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೊಬೇಕು ಅಂತಂದ್ರೆ ಇದರ ಹ್ಯಾಬಿಟೇಷನ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಗುಜರಾತ್ನ ಜೈಸಮೀರ್ ಅಲ್ಲಿ ಬ್ರೀಡಿಂಗ್ ಸೆಂಟರ್ ಇದೆ ಅಂತ ಹೇಳಿದ್ದೆ. ಸೊ ಈಗೇನಂತಂದ್ರೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್. ಮತ್ತೆ ಆ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ಇದೆ, ಮತ್ತೆ ಶೆಡ್ಯೂಲ್ 1 ಇದೆ, ಯಾವ್ದ್ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ. ಸುದ್ದಿಲ್ಲದಂತ ಕೆಲವೊಂದು ಕರ್ನಾಟಕ ಕರೆಂಟ್ ಅಫೇರ್ಸ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ವಾರದ ಮೇಜರ್ ಅಪ್ಡೇಟ್ ಅಂತಂದ್ರೆ ಇಂಟರ್ನಲ್ ರಿಸರ್ವೇಷನ್ ವಿತ್ SC ಇಂಟರ್ನಲ್ ರಿಸರ್ವೇಷನ್ ತರಬೇಕು ಅಂತೇಳಿ ಫಾರ್ಮ್ ಮಾಡಿದಂಥ ಕಮಿಷನ್ ಒಂದು ನಾಗಮೋಹನ್ ದಾಸ್ ಕಮಿಷನ್. ಆ ಒಂದು ಕಮಿಷನ್ ಈಗ ರಿಪೋರ್ಟ್ನ ಸಬ್ಮಿಟ್ ಮಾಡಿದೆ. ಸೊ ಇಂಟರ್ನಲ್ ರಿಸರ್ವೇಷನ್ ತರಬೇಕು ಅನ್ನೋದು ಏನು ಹೊಸ ವಿಚಾರ ಅಲ್ಲ. ಕರ್ನಾಟಕದಲ್ಲಿ 2005 ಕೂಡ AG ಸದಾಶಿವ ಕಮಿಟಿನ ಎಸ್ಟಾಬ್ಲಿಷ್ ಮಾಡಿಸಿದ್ರು. ಅವಾಗ ಏನು ಮಾಡಿತ್ತು ಅಂದ್ರೆ ಅದು 2012 ರಿಪೋರ್ಟ್ ಕೊಟ್ಟಿತ್ತು. ಅವಾಗ 15% ರಿಸರ್ವೇಷನ್ ಇತ್ತು SCಗೆ ಅಂತ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರೇನು ಹೇಳಿದ್ರು ಅಂತಂದ್ರೆ ಈ ಒಂದು ರೈಟ್ ಟು ಲೆಫ್ಟ್ ಏನು ಬರುತ್ತಲ್ಲ, ರೈಟ್ ಟು ಹೊಲೆಯ, ಲೆಫ್ಟ್ ಟು ಮಾದಿಗಾಸು, ಮತ್ತೆ ಟಚಬಲ್ಸ್, ಬೋವೀಸು, ಲಂಬಾಣೀಸು, ಇವ್ರುಗಳಿಗೆಲ್ಲ ಡಿವೈಡ್ ಮಾಡಿಬಿಟ್ಟು ರೈಟ್ಗೆ 6%, ಲೆಫ್ಟ್ಗೆ 5%, ಮತ್ತು ಬೋವೀಸ್, ಲಂಬಾಣೀಸ್, ಟಚಬಲ್ಸ್ ಏನಿದಾರಲ್ಲ ಅವ್ರಿಗೆ 3%, ಇನ್ನು ನಾಮ್ಯಾಡಿಕ್ಕು ಯಾರಿದ್ರು ಅವ್ರಿಗೆ 1% ಕೊಡಬೇಕು ಅಂತೇಳಿ ಹೇಳಿದರು. ಅದು ಸರಿ ಹೋಗ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ ಕೊನೆಗೆ, ಯಾಕಂದರೆ ಅಷ್ಟು ಡೇಟಾಗಳು ಅವ್ರ ಹತ್ರ ಇರಲಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 2022ರಲ್ಲಿ ರಿಸರ್ವೇಷನ್ ಜಾಸ್ತಿ ಮಾಡ್ತಾರೆ, 17%ಗೆ ರಿಸರ್ವೇಷನ್ ಇನ್ಕ್ರೀಸ್ ಮಾಡ್ತಾರೆ. ಮತ್ತೆ ಮಾಡಿ ಅದನ್ನು ಇಂಟರ್ನಲ್ ರಿಸರ್ವೇಷನ್ ತರಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಮತ್ತೊಂದ್ಸಲ JC ಮಧುಸ್ವಾಮಿ ಅವ್ರನ್ನ ಕಮಿಷನ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಅದರಲ್ಲಿ ರೆಕಮೆಂಡೇಶನ್ ತಗೋತಾರೆ. ಅದೇನು ಹೇಳುತ್ತೆ ಅಂತಂದರೆ 6% ಏನು ರಿಸರ್ವೇಷನ್ ಕೊಡಬೇಕಾಗಿರೋದು ಅದು ಲೆಫ್ಟಿಗೆ ಕೊಟ್ಟಿರಿ, 6%ಗೆ ಲೆಫ್ಟ್ಗೆ, ರೈಟ್ಗೆ 5.5% ಕೊಡಿ, ಮತ್ತು 4.5% ಬಂದು ಟಚಬಲ್ಸ್ಗೆ.
ಮತ್ತು ಉಳಿದಿರುವಂಥ 1% ಬಂದು ನೊಮ್ಯಾಡಿಕ್ ಗ್ರೂಪ್ ಕೊಡಬೇಕು ಅಂತ ಇದು ರೆಕಮೆಂಡ್ ಮಾಡುತ್ತೆ. ಬಟ್ ಅದು ಕೂಡ ಇಂಪ್ಲಿಮೆಂಟ್ ಆಗಲಿ. 2024ರಲ್ಲಿ ದೇವೇಂದ್ರ ಸಿಂಗ್ ವರ್ಸಸ್ ಪಂಜಾಬ್ ಅನ್ನೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಏನು ಹೇಳುತ್ತೆ ಅಂತಂದ್ರೆ ಇಂಟರ್ನಲ್ ರಿಸರ್ವೇಷನ್ ಕೊಡೋದು ನೆಸಿಟಿ ಇದೆ ಅಥವಾ ಅದು ನೀಡಿರುತ್ತೆ, ಒಂದು ಜಸ್ಟಿಸ್ ಸರ್ವ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೆ ಏನು ಮಾಡುತ್ತೆ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿದ್ರೆ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು, ಈ 17% ಮತ್ತೆ ಡಿವೈಡ್ ಮಾಡಬೇಕು ಅಂತೇಳಿ ಅವಾಗ ಫಾರ್ಮ್ ಮಾಡಿದ ಕಮಿಷನ್ ನಾಗಮೋಹನ್ ದಾಸ್ ಕಮಿಷನ್. ಈಗ ಇದೇನು ರೆಕಮೆಂಡ್ ಮಾಡಿದೆ ಅಂತಂದ್ರೆ SC-ನಲ್ಲೇ ಲೆಫ್ಟ್ಗೆ 6%, ರೈಟ್ಗೆ 5%, ಅದಾದಮೇಲೆ ಟಚಬಲ್ ಕಮ್ಯುನಿಟೀಸ್ ಯಾರು ಬರ್ತಾವಲ್ಲ ಟಚಬಲ್ ಕಮ್ಯುನಿಟೀಸು ಅವ್ರಗಳಿಗೆ 4%, ಆಮೇಲೆ ನೊಮ್ಯಾಡಿಕ್ ಮತ್ತು ಮೈಕ್ರೋ ನೊಮ್ಯಾಡಿಕ್ ಗ್ರೂಪ್ ಯಾರು ಬರ್ತಾರಲ್ಲ ಅವ್ರಿಗೆ 1%, ಮತ್ತು ಇನ್ನೂ ಕರೆಕ್ಟಾಗಿ ಕೆಟಗರೈಸೇ ಆಗದೇನೆ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಅಂತ ಯಾರು ಉಳ್ಕೊಂಡಿದಾರಲ್ಲ ಅವ್ರಿಗೆ ಒಟ್ಟು 1% ಕೊಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಸೊ 17% ರಿಸರ್ವೇಷನ್ ಇತ್ತು, ಅದನ್ನು ಈ ರೀತಿ ಡಿವೈಡ್ ಮಾಡಬೇಕು ಅಂತೇಳಿ ರೆಕಮೆಂಡ್ ಮಾಡಿದೆ. ನೋಡೋಣ ಇಂಪ್ಲಿಮೆಂಟ್ ಹೆಂಗಾಗುತ್ತೆ ಅನ್ನೋದನ್ನ ಆದಮೇಲೆ ಇನ್ನೊಂದ್ಸಲ ಚರ್ಚೆಗೆ ಬಂದರೆ ಅದನ್ನು ಡಿಸ್ಕಸ್ ಮಾಡೋಣ. ಈ ವರ್ಷ ಸ್ವತಂತ್ರ ದಿನಾಚರಣೆಗೆ ಲಾಲ್ಬಾಗ್ನಲ್ಲಿ ಫ್ಲವರ್ ಡೆಕೋರೇಷನ್ ಅಲ್ಲಿ ಕಿತ್ತೂರು ರಾಜ್ಯನ ಕಿಂಗ್ಡಮ್ ಏನಿದೆಯಲ್ಲ ಅದನ್ನ ತೋರಿಸ್ಬೇಕು ಅಂತ, ಅದನ್ನ ಪೋರ್ಟ್ರೇ ಮಾಡಬೇಕು ಅಂತೇಳಿ ಡಿಸ್ಪ್ಲೇ ಮಾಡಕ್ಕೆ ಶುರು ಮಾಡಿದ್ದಾರೆ. ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಅಂದರೆ ಕಿತ್ತೂರು ಕಿಂಗ್ಡಮ್ ಟು ಬಿ ದ ಥೀಮ್ ಆಫ್ 2025 ಇಂಡಿಪೆಂಡೆನ್ಸ್ ಡೇ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ರಾಣಿ ಚೆನ್ನಮ್ಮ ಬಗ್ಗೆ ಮತ್ತು ಕಿತ್ತೂರು ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ರಾಣಿ ಚೆನ್ನಮ್ಮ ಅವರು ಬೆಳಗಾವಿ ಜಿಲ್ಲೆಯ ಕಕಾಟಿ ಗ್ರಾಮದಲ್ಲಿ 1778 ಹುಟ್ಟಿರುವಂಥದ್ದು. ಇವರು ಬಂದು 15 ವರ್ಷಕ್ಕೆ ರಾಜ ಮಲ್ಲಸರ್ಜಾ ಅವ್ರನ್ನ ಮದುವೆ ಆಗ್ತಾರೆ. ಯಾವಾಗ ಮಲ್ಲಸರ್ಜಾ ಅವರು ತೀರೋಗ್ಲಿ ಶಿವಲಿಂಗಪ್ಪ ಅನ್ನೋ ಒಬ್ಬ ಹುಡುಗನ ಇವರು ದತ್ತು ತಗೋತಾರೆ ಚೆನ್ನಮ್ಮ ಅವರು. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಡಾಕ್ಟರ್ ಆಫ್ ಲ್ಯಾಬ್ಸ್ ಆಕ್ಟಿವ್ ಆಗಿರುತ್ತೆ. ಡಾಕ್ಟರ್ ಆಫ್ ಲ್ಯಾಬ್ಸ್ ನ ತಂದವರು ಯಾರು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹೇಳಿ. ಸೊ ಆಕ್ಟಿವ್ ಆಗಿರುತ್ತೆ. ಸೊ ಅದೇನು ಹೇಳ್ತಾರೆ ಅಂತಂದ್ರೆ ಅವಾಗ ಈ ಕಿತ್ತೂರನ್ನ ಅನೆಕ್ಸ್ ಮಾಡ್ಕೊಳಕ್ ನೋಡ್ತಾರೆ. ಆ ಟೈಮಲ್ಲಿ ಇವರು ಹೋರಾಡ್ಬಿಟ್ಟು ಇನಿಷಿಯಲಿ ಇವ್ರಿಗೆ ಒಂಥರ ಗೆಲುವು ಸಿಗ್ದಂಗೆ ಆಗಿರುತ್ತೆ. ಜಾನ್ ಠಾಕ್ರೆನ ಕೊಲ್ತಾರೆ. ಅದಲ್ಲದೆ ಇನ್ನ ಇಬ್ರು ಆಫೀಸರ್ಸ್ಗಳು ವಾಲ್ಟರ್ ಮತ್ತೆ ಸ್ಟೀವನ್ಸನ್ ಅಂತ ಇನ್ನ ಇಬ್ರು ಆಫೀಸರ್ಸ್ಗಳನ್ನ ಪ್ರಿಸನರ್ ಆಗಿ ತಗೊಂಡೋಗ್ತಾರೆ. ಆಲ್ಮೋಸ್ಟ್ ಇವ್ರು ಗೆದ್ದಂಗೆ ಇತ್ತು. ಬಟ್ ಬ್ರಿಟಿಷರ ಪಿತೂರಿಂದ ಇವ್ರನ್ನ ಬಂಧಿಸೋಕ್ಕಾಗತ್ತೆ. ಅದಾದ್ಮೇಲೆ ಕೂಡ ಇವರ ಬಂಟ ಅಥವಾ ಕಮಾಂಡರ್ ಯಾರಿದ್ರಲ್ಲ ಸಂಗೊಳ್ಳಿ ರಾಯಣ್ಣ, ಇವರು ಗೊರಿಲ್ಲಾ ವಾರ್ಫೇರ್ ಮೂಲಕ ಈ ಯುದ್ಧವನ್ನ ಕಂಟಿನ್ಯೂ ಮಾಡ್ತಾರೆ. ಫೈನಲಿ ಅವ್ರನ್ನೂ ಕೂಡ ಬಂಧಿಸ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ತಗೊಂಡೋಗಿ ಬೈಲಹೊಂಗಲ ಫೋರ್ಟ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಸಂಗೊಳ್ಳಿ ರಾಯಣ್ಣನ ಹ್ಯಾಂಗ್ ಮಾಡ್ತಾರೆ. ಇಲ್ಲಿ ಆಗಸ್ಟ್ 15 ಬಗ್ಗೆ ಮಾತಾಡ್ತಾ ಇದೀವಿ. ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ನೋಡ್ಬೇಕು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಇದಾರಲ್ಲ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಕೂಡ ಆಗಸ್ಟ್ 15 ಆಗಿದೆ, ನೆನಪಿರ್ಲಿ. ಮುಂದಿನ ಟಾಪಿಕ್ ಹೋಗೋಣ. ಇದೊಂದು ಸಣ್ಣ ಟಾಪಿಕ್. ಕರ್ನಾಟಕ ಬಂದು EV ಚಾರ್ಜಿಂಗ್ ಅಲ್ಲಿ, ಅದರಲ್ಲೂ ನ್ಯಾಷನಲ್ ಹೈವೇಸ್ ನಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಅಂದ್ರೆ ಅಕ್ಸೆಸಿಬಿಲಿಟಿ ಚೆನ್ನಾಗಿ ಕೊಡೋದಕ್ಕೆ ಅಂತ ನ್ಯಾಷನಲ್ ಹೈವೇಸ್ ಅಲ್ಲಿ ಇದು ಲೀಡ್ ಅಲ್ಲ, ಸೆಕೆಂಡ್ ಇದೆ, ಸೆಕೆಂಡ್ ಹೈಯೆಸ್ಟ್ ಇದೆ. ಫಸ್ಟ್ ಬಂದು ಉತ್ತರ ಪ್ರದೇಶ್ ಬಂದು ಫಸ್ಟ್, ಸೆಕೆಂಡ್ ಬಂದು EV ಚಾರ್ಜಿಂಗ್ ಸ್ಟೇಷನ್ ಹೈವೇನಲ್ಲಿ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಕರ್ನಾಟಕ ಸೆಕೆಂಡ್ ಇದೆ ವಿತ್ 489 ಪಬ್ಲಿಕ್ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ಇಂದಾಗಿ. ಬಟ್ ಓವರ್ ಆಲ್ ಚಾರ್ಜಿಂಗ್ ಸ್ಟೇಷನ್ ಅಂತ ಬಂದ್ರೆ ಕರ್ನಾಟಕ ಟಾಪ್, ನೆನ್ಪಿಟ್ಕೋಬೇಕು. ಓವರ್ ಆಲ್ ಚಾರ್ಜಿಂಗ್ ಸ್ಟೇಷನ್ ಅಂತ ಬಂದಾಗ ಇದನ್ನ ಬಿನೇ ಸರ್ಟಿಫೈ ಮಾಡಿರುವಂಥದ್ದು. ಸ್ಟೇಟಸ್ 5880 ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್. ಬಟ್ ನ್ಯಾಷನಲ್ ಹೈವೇ ಅಂತ ಬಂದಾಗ ಸೆಕೆಂಡ್ ಇದ್ದೀವಿ. ಆಮೇಲೆ EV ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ವೇರ್ ಇನ್ ದ ಸೆಕೆಂಡ್ ರ್ಯಾಂಕಿಂಗ್ ನೆನ್ಪಿಟ್ಕೊಳ್ಳಿ. ನಮ್ಮಲ್ಲಿ ಚಾರ್ಜಿಂಗ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಪೋರ್ಟಿವ್ ಆಗಿರುವಂಥ ನೋಡಲ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಬೆಸ್ಕಾಮು. ಸತತವಾಗಿ 16 ವರ್ಷ ಅಂಬಾರಿ ಹೊತ್ತಂತ ಅರ್ಜುನ ಆನೆ ಇದೆಯಲ್ಲ, ಆ ಅರ್ಜುನ ಆನೆಯ ಒಂದು ನೆನಪಿನ ಅರ್ಥ ಈಗ ಒಂದು ಅವಾರ್ಡ್ನ ಇನಿಷಿಯೇಟ್ ಮಾಡಿದ್ದಾರೆ. ಅವಾರ್ಡ್ ಬಂದು ಅರ್ಜುನ ಅವಾರ್ಡ್ ಅಂತಾನೆ ಅಥವಾ ಅರ್ಜುನ ಎಲಿಫೆಂಟ್ ಅವಾರ್ಡ್ ಅಂತಾನೆ. ಈ ಒಂದು ಅರ್ಜುನ ಎಲಿಫೆಂಟ್ ಅವಾರ್ಡ್ ಫಸ್ಟ್ ಟೈಮ್ ಕೊಡ್ತಿರೋದು. ಈಗ ಕೊಟ್ಟಿರೋದು ಯಾರಿಗೆ ಅಂತಂದ್ರೆ ಭೀಮಾ ಅನ್ನೋ ಒಂದು ಆನೆ ಕೊಟ್ಟಿದ್ದಾರೆ, ತಿಸ್ರಾ ಎಲಿಫೆಂಟ್. ಸೊ ಇಲ್ಲೇನು ಹೇಳುತ್ತೆ ಅಂತಂದ್ರೆ ಆನೆಗೆ ಮತ್ತೆ ಆನೆ ನೋಡ್ಕೊಳ್ಳುವಂತ ಮಾವುತ ಇಬ್ರಿಗೂ ಸೇರಿಸ್ಕೊಡ್ತಾರೆ. 10,000 ರೂಪಾಯಿ ಕ್ಯಾಶ್ ಕೊಡ್ತಾರೆ, ಪ್ಲಸ್ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಈಗ ಭೀಮಾ ಕೊಟ್ಟಿರುವಂಥದ್ದು. ಇದು ಬಂದು ರೀಸೆಂಟ್ ಆಗಿ ಬಂದಂತ ನ್ಯಾಷನಲ್ ಅವಾರ್ಡ್ ಬಗ್ಗೆ ನ್ಯೂಸ್ ಇದೆ. ಕಂಡೀಲು ಅನ್ನುವ ಕನ್ನಡ ಸಿನಿಮಾಗೆ ಬೆಸ್ಟ್ ಕನ್ನಡ ಫೀಚರ್ ಫಿಲಮ್ ಅಂತೇಳಿ ಅವಾರ್ಡ್ ಬಂದಿದೆ. ಇದು ಡೈರೆಕ್ಟರ್ ಬಂದು ಯಶೋಧ ಪ್ರಕಾಶ್ ಅಂತೇಳಿ, ನೆನ್ಪಿಟ್ಕೊಳ್ಳಿ, ಯಶೋಧ ಪ್ರಕಾಶ್. ಇದು ಬೆಸ್ಟ್ ಫಿಲ್ಮ್ ಆಗುತ್ತೆ. ಅದಾದ್ಮೇಲೆ ಸನ್ಫ್ಲವರ್ಸ್ ಫಾರ್ ದ ಫಸ್ಟ್ ನೋ ಅಂತೇಳಿ ಆಲ್ರೆಡಿ ಕೇನ್ ಅವಾರ್ಡ್ ಬಂದಿತ್ತು. ಇದು 1 ವರ್ಷದಿಂದನೂ ನ್ಯೂಸ್ ಅಲ್ಲಿದೆ. ಈಗ ಇದು ಕೂಡ ಒಂದು ರಾಷ್ಟ್ರ ಪ್ರಶಸ್ತಿಗೆ ಭಾಜನಾಗಿದೆ. ಅಂತಂದ್ರೆ ಬೆಸ್ಟ್ ಸ್ಕ್ರಿಪ್ಟ್ ಅಂತೇಳಿ ಇದಕ್ಕೂ ಬಂದಿದೆ. ಸನ್ಫ್ಲವರ್ಸ್ ಫಾರ್ ದ ಫಸ್ಟ್ ಒನ್ಸ್ ಟು ನೋ ಇದಕ್ಕೆ ಬೆಸ್ಟ್ ಸ್ಕ್ರಿಪ್ಟ್ ಅಂತ ಬಂದಿದೆ. ಎರಡು ನೆನ್ಪಿಟ್ಕೋಬೇಕು. ಇದನ್ನು ಡೈರೆಕ್ಟ್ ಮಾಡಿದ್ದು ಚಿದಾನಂದ ನಾಯಕ್ ಅಂತೇಳಿ. ಇದು ಚಿದಾನಂದ ನಾಯಕ್, ಇದು ಬಂದು ಯಶೋಧ ಪ್ರಕಾಶ್ ಅವರು. ಕಂಡೀಲು ಅದು ಬೆಸ್ಟ್ ಫಿಲ್ಮು, ಇದು ಬಂದು ಬೆಸ್ಟ್ ಸ್ಕ್ರಿಪ್ಟ್.
ಕಲಬುರಗಿ ಬಂದು ಟಾಪಲ್ಲಿ ಬಂದಿದೆ. ಯಾವುದರಲ್ಲಿ ಅಂತಂದರೆ ಕರ್ನಾಟಕದಲ್ಲಿ G2C ಸರ್ವಿಸ್ ಡೆಲಿವರಿ ಮಾಡೋದ್ರಲ್ಲಿ. G2C ಸರ್ವಿಸ್ ಅಂತಂದರೆ ಗೌರ್ಮೆಂಟ್ ಟು ಸಿಟಿಸನ್ ಸರ್ವಿಸ್ ಅಂತಷ್ಟೇ. ಸೊ ಯಾವುದ್ರ ಮೂಲಕ ಸರ್ವಿಸ್ ಕೊಡ್ತಾ ಇತ್ತು ಅಂತಂದರೆ ನಾಡ ಕಚೇರಿ ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರಾಸ್. ಅಟಲ್ಜಿ ಜನಸ್ನೇಹಿ ಕೇಂದ್ರಾಸ್ ಏನಿದೆಯಲ್ಲ ಅದ್ರ ಮೂಲಕ ಸರ್ವಿಸ್ ಕೊಡೋದ್ರಲ್ಲಿ ಕಲಬುರಗಿ ಟಾಪಲ್ಲಿದೆ. ಅಂದರೆ ಆಲ್ಮೋಸ್ಟ್ 96% ಆಫ್ ದ ಏನು ಸರ್ವಿಸಸ್ ಡಿಮ್ಯಾಂಡ್ ಇತ್ತು ಅಥವಾ ಅಪ್ಲಿಕೇಶನ್ಸ್ ಇತ್ತು ಅದನ್ನು ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮು ಅದನ್ನು ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಕಲಬುರಗಿ ಟಾಪಲ್ಲಿದೆ ವಿತ್ 8.93 ಡಿಸ್ಪೋಸಲ್ ಇಂಡೆಕ್ಸಿಂದ. ಇಲ್ಲಿ ಆಲ್ಮೋಸ್ಟ್ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂಥ 40 ಸರ್ವಿಸಸ್ಗಳನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು, ರೆಸಿಡೆನ್ಷಿಯಲ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಆಗ್ಬೋದು, ಇದನ್ನು ಕೊಡೋದಕ್ಕೆ ಅಂತಲೇ ಇರುವಂಥದ್ದು. ಸೊ ಇದನ್ನು ಕೊಡೋದ್ರಲ್ಲಿ ಟಾಪಲ್ಲಿದೆ. ಈಗ ಅದು ಈ ಗೌರ್ಮೆಂಟ್ ಸರ್ವಿಸ್ ಕೂಡ ಮಾಡಿಕೊಡ್ತಾ ಇದೆ. ಒಂದು ಸಿಂಗಲ್ ವಿಂಡೋ ಆಕ್ಸಿಸ್ ಅಂತ ಹೇಳ್ಬೋದು. ಯಾವುದಾದ್ರೂ ಗೌರ್ಮೆಂಟ್ ಸರ್ವಿಸಸ್ಗಳಿಗೆ ನೀಡಿದೆ ಅಂತಂದಾಗ ಅವರು ಇಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು, ಅಪ್ಲಿಕೇಶನ್ ಟ್ರ್ಯಾಕ್ ಮಾಡುವಂಥದ್ದು ಮಾಡ್ಬೋದಾಗುತ್ತೆ. ನಾಡ ಕಚೇರಿ ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರ ನೆನ್ಪಿಟ್ಟು. ಇನ್ನೊಂದು ಸುದ್ದಿ ಏನಂತಂದರೆ ತುಳು ಭಾಷೆನ 2ನೇ ಆಡಳಿತ ಭಾಷೆಯಾಗಿ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ, ಅಥವಾ ಗ್ರಾಂಟಿಂಗ್ ತುಳು ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್, ಸೆಕೆಂಡ್ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಆಗಿ ಕೊಡಬೇಕು ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಅದರ ಕ್ರೈಟೀರಿಯಾ ಮತ್ತು ಹೆಂಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಅಂತ ಸ್ಟಡಿ ಮಾಡೋದಕ್ಕೆ ಒಂದು 5 ಮೆಂಬರ್ಸ್ ಕಮಿಟಿನ ಫಾರ್ಮ್ ಮಾಡಿ, ಈಗ ಆಲ್ರೆಡಿ ಆಂಧ್ರದಲ್ಲಿ ಉರ್ದುನ ಕೆಲವೊಂದು ಡಿಸ್ಟ್ರಿಕ್ಗಳಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಹೆಂಗೆ ಅಡಾಪ್ಟ್ ಮಾಡ್ಕೊಂಡ್ರು, ಆ ಫೀಸಿಬಿಲಿಟೀಸ್ ಏನು ಅಂತ ಸ್ಟಡಿ ಮಾಡೋದಕ್ಕೆ 5 ಮೆಂಬರ್ಸ್ ಕಮಿಟಿನ ಗಾಯತ್ರಿ KM ಅವರು ಹೆಡ್ ಮಾಡಿರೋಂಥ ಕಮಿಟಿನ ಫಾರ್ಮ್ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ತುಳು ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ತುಳು ಲ್ಯಾಂಗ್ವೇಜ್ ಬಂದು ಮೋಸ್ಟ್ಲಿ ಕೋಸ್ಟಲ್ ಕರ್ನಾಟಕದಲ್ಲಿ ಮಾತಾಡುವಂಥದ್ದು. ದ್ರಾವಿಡಿಯನ್ ಲ್ಯಾಂಗ್ವೇಜ್, ಇಟ್ಸ್ ಆಲ್ಸೋ ಪಾರ್ಟ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ದಕ್ಷಿಣ ಕನ್ನಡ, ಉಡುಪಿ, ನಾರ್ತ್ ಕಾಸರಗೋಡು ಈ ಜಾಗಗಳಲ್ಲಿ ಮಾತಾಡುವಂಥದ್ದು. 2011 ಸೆನ್ಸಸ್ ಪ್ರಕಾರ ಸುಮಾರು 18 ಲಕ್ಷ ಜನ ತುಳು ಮಾತಾಡ್ತಾರಂತೆ. ಸೊ ಆಲ್ರೆಡಿ ಈಗ ಯಕ್ಷಗಾನ ಆಗ್ಬೋದು ಅಥವಾ ಅಲ್ಲಿನ ಲೋಕಲ್ ನಾಟಕಗಳಲ್ಲಾಗ್ಬೋದು ತುಂಬ ಫೇಮಸ್ ಇರುವಂಥದ್ದು. ಬಟ್ ನಾವು ಹಿಸ್ಟಾರಿಕಲ್ ನಿಂತು ತಗೊಂಡಾಗ ತುಳುಗೆ ತಿಗಳರಿ ಅನ್ನೋ ಸ್ಕ್ರಿಪ್ಟ್ ಕೂಡ ಯೂಸ್ ಮಾಡ್ತಿದ್ರು ಅಂತ, ಅಂದರೆ ಲೈಕ್ ಸ್ವಲ್ಪ ಮಲಯಾಳಂ ಥರ ಅದನ್ನು ಯೂಸ್ ಮಾಡ್ತಿದ್ರು ಅಂತೇಳಿ ಹಿಸ್ಟ್ರಿ ಹೇಳುತ್ತೆ. ಈಗ ಅವರು ಜಾಸ್ತಿ ಯೂಸ್ ಮಾಡೋವಂಥದ್ದು ತುಳುಗೆ ಕನ್ನಡನೇ ಆಗಿದೆ. ಮತ್ತು ಈಗ ಇದಕ್ಕೆ ಶೆಡ್ಯೂಲ್ ಸ್ಟೇಟಸ್ ಕೊಡಬೇಕು ಅಂತ ಕೂಡ ಹೋರಾಟ ಮಾಡ್ತಿದ್ರು. ಸೊ ನೋಡೋಣ ಇದು ಎಲ್ಲಿಗೆ ಬರುತ್ತೆ ಅಂತೇಳಿ. ಈಗ ನೆನ್ಪಿಟ್ಕೊಳ್ಳಿ, 2ನೇ ಆಡಳಿತ ಭಾಷೆಯಾಗಿ ತಗೊಳ್ಳೋದಕ್ಕೆ ಯಾವ ಲ್ಯಾಂಗ್ವೇಜ್ ಅಂತಂದರೆ ತುಳು ಭಾಷೆ. ಈಗ ಇನ್ನೊಂದು ಏನಾಗಿದೆ ಅಂತಂದರೆ NTCA ಅರ್ಜಿ ಮಾಡ್ತಾ ಇದೆ. ಏನಂತಂದರೆ ಮಲೈ ಮಹದೇಶ್ವರ ಹಿಲ್ಸಲ್ಲಿ ಟೈಗರ್ಸ್ ಡೆತ್ ಯಾವಾಗ ಆಯಿತು ಅವಾಗ ಸ್ವಲ್ಪ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಡಲೇಬೇಕು ಅಥವಾ ಎಕ್ಸ್ಟ್ರಾ ಟೇರ್ ತಗೋಬೇಕು ಅಂತೇಳಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದನ್ನು 6th ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಯಾಕೆ ಇದಿಷ್ಟು ಕ್ರೂಷಿಯಲ್ ಆಗುತ್ತೆ ಅಂತಂದರೆ ಇಟ್ಸ್ ಲೈಕ್ ಎ ಕಾರಿಡಾರ್. ಇದು ನೋಡಿ, ಕಾರಿಡಾರ್ ಕನೆಕ್ಟಿಂಗ್ ಯಾವುದು BRT ಟೈಗರ್ ರಿಸರ್ವ್ಸ್ ಇದೆ, ಜೊತೆಗೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಇದೆ, ಮತ್ತು ಇನ್ನೊಂದು ಕಡೆ ಸತ್ಯಮಂಗಲ ಟೈಗರ್ ಫಾರೆಸ್ಟ್ ಇದೆ. ಸೊ ಎಲ್ಲನೂ ಕನೆಕ್ಟ್ ಮಾಡುವಂಥ ಒಂದು ಕೋರ್ ಏರಿಯಾ ಆಗಿದೆ ಇದು. ಸೊ ಹಾಗಾಗಿ ಮಲೈ ಮಹದೇಶ್ವರ ಹಿಲ್ಸ್ ಏನಿದೆಯಲ್ಲ ಅದನ್ನು ಟೈಗರ್ ರಿಸರ್ವ್ಸ್ ಆಗಿ ಡಿಕ್ಲೇರ್ ಮಾಡುವಂಥದ್ದು ಕ್ರೂಷಿಯಲ್ ಥಿಂಗ್ ಆಗಿದೆ. ಈಗ ಇದೊಂದು ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಜರ್ ರೋಲ್ ಇರೋದೇ 2. ಒಂದು ಪ್ರಪೋಸಲ್, ಸ್ಟೇಟು ಪ್ರಪೋಸಲ್ ಕಳಿಸ್ಬೇಕು, ನಮ್ಮಲ್ಲಿ ಇಲ್ಲಿ ಈ ಜಾಗದಲ್ಲಿ ಸಫಿಷಿಯೆಂಟ್ ನಂಬರ್ ಆಫ್ ಟೈಗರ್ಸ್ ಇದೆ, ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿ ಅಂತ. ಅದನ್ನು ಗೋತ್ರೂ ಮಾಡಿ ಕರೆಕ್ಟಾಗಿ ಪ್ರೊಸೆಸ್ ಆಮೇಲೆ ಎಲ್ಲಾನು ವೆರಿಫೈ ಮಾಡಿ ಇನ್ಸ್ಪೆಕ್ಷನ್ ಮಾಡಿ ನಂತರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ NTCA ಅದನ್ನು ಅಪ್ರೂವ್ ಮಾಡಬೇಕು. ಆ ಏರಿಯಾನಲ್ಲಿ ಓಕೆ ಇದನ್ನು ನಾವು ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಯಾವಾಗ ಅದು ರೆಕಮೆಂಡ್ ಮಾಡುತ್ತೆ ಅಪ್ರೂವ್ ಮಾಡಿ, ನಂತರ ಸ್ಟೇಟ್ ಗೌರ್ಮೆಂಟ್ ಒಂದು ನೋಟಿಫೈ ಮಾಡಿ ಅದನ್ನು ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡುತ್ತೆ. ಈಗ ಏನಾಗಿದೆ ಅಂತಂದರೆ ಎರಡನ್ನೂ ಒಪ್ಕೊಂಡು, ಡಿಸ್ಪೈಟ್ ಆಫ್ ಪ್ರಿಯರ್ ಅಪ್ರೂವಲ್ ಬೋತ್ NTCA ಆ್ಯಂಡ್ ಸ್ಟೇಟ್ ಬೋರ್ಡ್ ಎರಡೂ ಒಪ್ಕೊಂಡಿದೆ. ಬಟ್ ಆದರೂ ಕೂಡ ಒಂದು ಫಾರ್ಮಲ್ ನೋಟಿಫಿಕೇಶನ್ ಸ್ಟಿಲ್ ಪೆಂಡಿಂಗ್ ಇದೆ. ಅದಾಯಿತು ಅಂತಂದರೆ ಮಲೈ ಮಹದೇಶ್ವರ ಹಿಲ್ಸ್ ಬಂದು 6th ಟೈಗರ್ ರಿಸರ್ವ್ ಆಗುತ್ತೆ. ಹಾಗೆ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ಎಷ್ಟಿದೆ, 5 ಇದೆ ಅಂತ ಆಯಿತು. ಯಾವುದು 5? ಮೊದಲನೇದು ಬಂದು ಬಂಡೀಪುರ ಟೈಗರ್ ರಿಸರ್ವ್. ಇದು ತುಂಬ ಯಾವಾಗ ಅಂತಂದರೆ ಪ್ರಾಜೆಕ್ಟ್ ಟೈಗರ್ ಅನೌನ್ಸ್ ಮಾಡಿದ್ರಲ್ಲ ಆಗಲೇ 1973 ಅದನ್ನು ಡಿಕ್ಲೇರ್ ಮಾಡ್ಕೊಂಡಿದ್ರು ಅಂಡರಲ್ಲಿ. ಲೈಕೇನೋ ಪ್ರಾಜೆಕ್ಟ್ ಟೈಗರ್ ಅಂಡರಲ್ಲಿ ಇದನ್ನು ಸೇರಿಸ್ಕೊಂಡ್ಬಿಟ್ಟಿದ್ರು. ಕರ್ನಾಟಕದಲ್ಲಿ ಹೈಯೆಸ್ಟ್ ಟೈಗರ್ ಎಲ್ಲರೂ ಸಿಗುತ್ತೆ ಅಂತಂದರೆ ಬಂಡೀಪುರಲ್ಲೇ. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಬಂದು ಚಾಮರಾಜನಗರ ಮತ್ತು ಮೈಸೂರು ಭಾಗದಲ್ಲಿ ನೋಡೋಕೆ ಸಿಗುವಂಥದ್ದು. 2ನೇದು ಬಂದು ಭದ್ರಾ ಬಂದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಶೇರ್ ಆಗಿರುವಂಥದ್ದು. ಇಟ್ಸ್ ಪಾರ್ಟ್ ಆಫ್ ವೆಸ್ಟರ್ನ್ ಘಾಟ್ಸು. ಆಮೇಲೆ ನಾಗರಹೊಳೆ ಬಂದು 3ನೇದು. ಇದನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕರೀತಾರೆ. ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಇರುವಂಥದ್ದು. ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ನು ಕರ್ನಾಟಕದಲ್ಲಿ ಬಂಡೀಪುರ ಆದಮೇಲೆ ಯಾವುದಿದೆ ಅಂತಂದರೆ ಇದು ನಾಗರಹೊಳೆ ಆಗುತ್ತೆ. ನೆಕ್ಸ್ಟ್ ಬಂದು ಕಾಳಿ ಟೈಗರ್ ರಿಸರ್ವ್. ಇದು ಬಂದು ಉತ್ತರ ಕನ್ನಡದಲ್ಲಿ ಇರುವಂಥದ್ದು, ಉತ್ತರ ಕನ್ನಡ ಡಿಸ್ಟಿಕಲ್ಲಿ ನೋಡಿರುವಂಥದ್ದು. ಮತ್ತು ಇಲ್ಲಿ ಕಾಳಿ ರಿವರ್ ಹರಿಯುತ್ತೆ. ನೆಕ್ಸ್ಟ್ ದಾಂಡೇಲಿ ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಹಂಚಿ ನ್ಯಾಷನಲ್ ಪಾರ್ಕ್ ಏನಿದೆಯಲ್ಲ ಅದನ್ನು ಮರ್ಜ್ ಮಾಡಿ ಆಗಿರುವಂಥದ್ದು, ಇದು ಡಿಕ್ಲೇರ್ ಮಾಡಿರುವಂಥ ಏರಿಯಾ ಇದು.
ಇನ್ನೊಂದು ಬಂದು BRT ಅಥವಾ ಬಿಳಿಗಿರಿ ರಂಗನಾಥ ಟೆಂಪಲ್ ಇರುವಂಥ ಜಾಗ. ಸೊ ಇದು ಚಾಮರಾಜನಗರ ಡಿಸ್ಟಿಕ್ಗೆ ಬರುತ್ತೆ. ವೆಸ್ಟರ್ನ್ ಘಾಟು ಮತ್ತು ಈಸ್ಟರ್ನ್ ಘಾಟ್ಸ್ಗಳು ಎರಡು ಸಂಧಿಸುವಂಥ ಜಾಗ ಇದು. ಸೊ ಇದನ್ನು ಟೈಗರ್ ರಿಸರ್ವ್ ಅಂತ 2011ರಲ್ಲಿ ಡಿಕ್ಲೇರ್ ಮಾಡಿದರು. ಇದಿಷ್ಟು ಸುದ್ದಿಗಳಿಂದ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಹೋಗೋಣ. ಸೊ ಹಾಗಾಗಿ ನಾವು ಪ್ರತಿ ವಾರನೂ ತಂದು ಏನೊಂದು 20 ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಅದಕ್ಕಿಂತ ಜಾಸ್ತಿ ಟಾಪಿಕ್ಸ್ ನಮಗೆ ಸಿಗ್ತಾ ಇದ್ದಾವೆ. ಆ ಟಾಪಿಕ್ಸ್ನ ನಾವು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀವಿ. ಎಲ್ಲವನ್ನೂ ತಂದು ಇಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಕನ್ಸ್ಟೈನ್ ಇರೋದ್ರಿಂದ. ಸೊ ಅಲ್ಲಿ ನಿಮಗೆ ಪ್ರತಿದಿನ ಅಪ್ಡೇಟ್ ಸಿಗುತ್ತೆ. ಪ್ರತಿದಿನ ಮಾರ್ನಿಂಗ್ ನಾವು ನ್ಯೂಸ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮತ್ತೇನಂತಂದರೆ ಇನ್ನಷ್ಟು ನಮಗೆ ಏನಾದರೂ ಪ್ರೋತ್ಸಾಹ ಕೊಡಬೇಕು ಅಂತಂದರೆ ನೀವು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಇನ್ನೊಂದಷ್ಟು ಹೊಸ ಇನಿಷಿಯೇಟಿವ್ ತಗೋದಕ್ಕೆ ನಮಗೆ ಎಂಕರೇಜ್ಮೆಂಟ್ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು.